ನಾವು ಚರ್ಚೆಗೆ ತೆಗೆದುಕೊಳ್ತಾ ಇರುವ ವಿಚಾರಗಳು. ಇನ್ನು ಚರ್ಚೆಯ ಆಳಕ್ಕೆ ಇಳಿಯೋಕೆ ಮುಂಚೆ ಏಕರೂಪ ನಾಗರಿಕ ಸಂಹಿತೆ ಇದು ದೇಶದಲ್ಲಿ ಇತ್ತೀಚೆಗೆ ನಡೀತಾ ಇರುವ ಅತಿ ದೊಡ್ಡ ಚರ್ಚಾ ವಿಷಯ. ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರುವುದು ಕೇಂದ್ರ ಸರ್ಕಾರ. ಪರ ವಿರೋಧಗಳ ಚರ್ಚೆ ನಡುವೆನೆ ಕೇಂದ್ರ ಕಾನೂನು ಆಯೋಗ ಕೂಡ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸೋಕೆ ಪ್ರಾರಂಭ ಮಾಡಿದೆ. ಈ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ನೆಟ್ವರ್ಕ್ 18 ದೇಶದ ಅತಿ ದೊಡ್ಡ ಸಮೀಕ್ಷೆಯನ್ನ ನಡೆಸಿದೆ. ಅದರ ವರದಿ ನಿಮ್ಮ ಮುಂದೆ. ಭಾರತದ ಅತಿ ದೊಡ್ಡ ಮೊಟ್ಟ ಮೊದಲ ಯುಸಿಸಿ ಸಮೀಕ್ಷೆ. ನ್ಯೂಸ್ 18 ನೆಟ್ವರ್ಕ್ ಮೆಗಾ ಎಕ್ಸ್ಕ್ಲೂಸಿವ್. ದೇಶದ ಎಲ್ಲ ನಾಗರಿಕರಿಗೂ ಏಕರೂಪ ಕಾನೂನು ಇರಬೇಕೆಂಬುದೇ ಏಕರೂಪ ನಾಗರಿಕ ಸಂಹಿತೆ ಆಶಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಮುಂದಡಿ ಇಟ್ಟಿದೆ. ಕಾನೂನು ಆಯೋಗದಿಂದ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹವಾಗಿದೆ. ಈ ಬೆನ್ನಲ್ಲೇ ನ್ಯೂಸ್ 18 ನೆಟ್ವರ್ಕ್ ಮೆಗಾ ಸರ್ವೆ ಮಾಡಿದೆ. ಇದು ದೇಶದಲ್ಲೇ ಮೊದಲ ಯುಸಿಸಿ ಸರ್ವೆ. ಭಾರತದ ಐತಿಹಾಸಿಕ ನಿರ್ಧಾರದ ಬಗ್ಗೆ ಭಾರತದ ಅತಿ ದೊಡ್ಡ ಮಾಧ್ಯಮ ಜಾಲ ನೆಟ್ವರ್ಕ್ 18 ಅತಿ ದೊಡ್ಡ ಸಮೀಕ್ಷೆ ಮಾಡಿದೆ. ದೇಶದ 25 ರಾಜ್ಯಗಳಲ್ಲಿ ಸರ್ವೆ ನಡೆಸಿದ್ದು 8035 ಸ್ಯಾಂಪಲ್ಸ್ ಮೂಲಕ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18ನ 884 ವರದಿಗಾರರಿಂದ ಸಮೀಕ್ಷೆ ಮಾಡಲಾಗಿದೆ. ಭಾರತದ ಮುಸ್ಲಿಂ ಮಹಿಳೆಯರ ಅತಿ ದೊಡ್ಡ ಸಮೀಕ್ಷೆ ಇದು. ವಯಸ್ಸು, ಶಿಕ್ಷಣ, ವೈವಾಹಿಕ ಸ್ಥಿತಿ ಆಧಾರದಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಸಮೀಕ್ಷೆಗೆ ಪರವಾನಗಿ ಪಡೆದ ಸರ್ವೆ ಸಾಫ್ಟ್ವೇರ್ ಬಳಕೆ ಮಾಡಲಾಗಿದೆ. ಈ ಸಮೀಕ್ಷೆಯಲ್ಲಿ ದೇಶ ತಿಳಿಯಬಯಸುತ್ತಿರುವ ಅಚ್ಚರಿಯ ಅಂಶಗಳ ಬಗ್ಗೆ ಉಲ್ಲೇಖವಾಗಿದೆ. ಸಮೀಕ್ಷೆಗೆ ಒಟ್ಟು 16 ಪ್ರಶ್ನೆಗಳನ್ನು ಕೇಳಲಾಗಿದೆ. 67% ಮುಸ್ಲಿಂ ಮಹಿಳೆಯರು ಮದುವೆ, ವಿಚ್ಛೇದನ, ಉತ್ತರಾಧಿಕಾರಕ್ಕಾಗಿ ಸಾಮಾನ್ಯ ಕಾನೂನನ್ನ ಬೆಂಬಲಿಸಿದ್ದಾರೆ. 76% ಮುಸ್ಲಿಂ ಮಹಿಳೆಯರು ಪುರುಷರು 4 ಹೆಂಡತಿಯರನ್ನ ಹೊಂದಬಹುದಾದ ಕಾನೂನನ್ನ ಬಯಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಸಮೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳೇನು, ಅದಕ್ಕೆ ಮುಸ್ಲಿಂ ಮಹಿಳೆಯರು ನೀಡಿದ ಉತ್ತರ ಏನು ಅನ್ನೋದನ್ನ ತಿಳಿಸೋಕ್ ಮುಂಚೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಇಲ್ಲಿ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗುತ್ತಾ ಯುಸಿಸಿ ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಖಡಾಖಂಡಿತವಾಗಿ ಅಲ್ಲ. ಹಾಗಾದ್ರೆ ಯಾಕೆ ಕೇವಲ ಆ ಸಮುದಾಯದ ಮಹಿಳೆಯರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೀವಿ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಯಾವ ಸಮುದಾಯದ ಕೆಲವರಿಂದ ಈ ಒಂದು ಯುಸಿಸಿ ಜಾರಿಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗಾಗಿ ಅದೇ ಸಮುದಾಯದಿಂದ ಸ್ಪಷ್ಟೀಕರಣವನ್ನ ಪಡೆಯುವ ಪ್ರಯತ್ನವಾಗಿ ಈ ಸಮೀಕ್ಷೆಯನ್ನ ನಡೆಸಲಾಗಿದೆ. ನೋ ಡೌಟ್ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅಂತ ಅನ್ಕೊಳ್ತಾ ಇರುವ ಈ ಯುಸಿಸಿ ಬಹು ಆಯಾಮವನ್ನ ಹಾಗೆ ಬಹಳಷ್ಟು ಬೇರೆ ಬೇರೆ ಸಮುದಾಯ ಹಾಗೆ ಬೇರೆ ಬೇರೆ ಜನರನ್ನ ಕೂಡ ಒಳಗೊಂಡಿರುತ್ತೆ. ಹೀಗಾಗಿನೇ ಕೇಂದ್ರ ಲಾ ಕಮಿಷನ್ ನಡೆಸ್ತಾ ಇರುವ ಅಭಿಪ್ರಾಯ ಸಂಗ್ರಹದಲ್ಲಿ ನಾವೇ ಕೇಳಲಾಗಿರುವ ಪ್ರಶ್ನೆ ಮಾತ್ರ ಇರುತ್ತೆ ಅಂತ ಹೇಳಿ ನಾವೆಲ್ಲೂ ಹೇಳ್ತಾ ಇಲ್ಲ, ಅಥವಾ ಈ ಪ್ರಶ್ನೆಗಳು ಇರುತ್ತೆ ಅಂತ ಕೂಡ ನಾವೆಲ್ಲೂ ಹೇಳ್ತಾ ಇಲ್ಲ. ಕೇವಲ ಎಲ್ಲಿ ವಿವಾದ ಎದ್ದಿತ್ತೋ ಆ ವಿವಾದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಪಡೆದುಕೊಳ್ಳೋ ಪ್ರಯತ್ನ ಮಾತ್ರ ನೆಟ್ವರ್ಕ್ 18 ಮಾಡ್ತಾ ಇದೆ. ಹೀಗಾಗಿನೇ ಮುಸ್ಲಿಂ ಮಹಿಳೆಯರು, ಅದರಲ್ಲೂ ಕೂಡ ಓದಿದವರು, ಓದದೇ ಇರುವವರು, ಮದುವೆ ಆದವರು, ಮದುವೆ ಆಗದೆ ಇರುವವರು, ಹೀಗೆ ವಯೋಮಾನದಲ್ಲೂ ಕೂಡ 18ರಿಂದ 44, 45ರವರೆಗೆ ಬೇರೆ ಬೇರೆ ವಯೋಮಾನದ ಮಹಿಳೆಯರನ್ನ ಕೂಡ ನಾವು ಈ ಸಮೀಕ್ಷೆಯಲ್ಲಿ ಒಳಗೊಂಡಿದ್ದೇವೆ. ಹಾಗಾದ್ರೆ ಕೇಳಿದ ಪ್ರಶ್ನೆಗಳು ಯಾವ ರೀತಿ ಇತ್ತು, ಅದಕ್ಕೆ ಅವರ ಉತ್ತರ ಯಾವ ರೀತಿ ಇತ್ತು ಗಮನಿಸ್ತಾ ಹೋಗೋಣ ಒಂದೊಂದಾಗೆ. ಮೊದಲ ಪ್ರಶ್ನೆ ಈ ಸಮೀಕ್ಷೆಯ ಭಾಗವಾಗಿ ನಾವು ಕೇಳಿದ್ದು ಮದುವೆ, ವಿಚ್ಛೇದನ, ದತ್ತು ಹಾಗೆ ಪಿತ್ರಾರ್ಜಿತದಂತಹ ವೈಯಕ್ತಿಕ ವಿಚಾರಗಳಲ್ಲಿ ಎಲ್ಲಾ ಭಾರತೀಯರಿಗೂ ಕೂಡ ಒಂದೇ ರೀತಿಯ ಕಾನೂನು ಬೇಕು ಅನ್ನೋ ವಾದವನ್ನ ನೀವು ಬೆಂಬಲಿಸ್ತೀರಾ ಇಲ್ವಾ ಅನ್ನೋ ಪ್ರಶ್ನೆ. ಅದಕ್ಕೆ ಬಂದಿರುವ ಉತ್ತರ ಈ ರೀತಿ ಇದೆ. 8035 ಮಂದಿ ಮಹಿಳೆಯರನ್ನ ಪ್ರಶ್ನೆ ಮಾಡಿದಾಗ 5403 ಮಂದಿ ಹೌದು ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ 62.70% ನಷ್ಟು ಮಹಿಳೆಯರು ಬೇಕು ಒಂದೇ ರೀತಿಯ ಕಾನೂನು ಅನ್ನೋ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಇನ್ನು ಇಲ್ಲ ಅಂದವರು 2039 ಮಂದಿ, ಅಂದ್ರೆ 25.40% ಮಂದಿ. ಹಾಗೆ ಇದ್ರ ಬಗ್ಗೆ ನಮಗೆ ಅರಿವಿಲ್ಲ ಅಥವಾ ನಾವು ಅಭಿಪ್ರಾಯವನ್ನ ಕೊಡೋದಿಲ್ಲ ಅಂದವರು 593 ಮಂದಿ. ಅಲ್ಲಿಗೆ 7.40% ನಷ್ಟು ಮಹಿಳೆಯರು ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಈ ಪ್ರಶ್ನೆ ಯಾಕೆ ಮುಖ್ಯ ನಿಮಗೂ ಗೊತ್ತಿದೆ. ಯುಸಿಸಿಯಲ್ಲಿ ಈ ಅಂಶವನ್ನ ಕೂಡ ಒಳಗೊಂಡಂತೆ ಯುಸಿಸಿ ಜಾರಿ ಆದ್ರೆ ಈ ವಿಚಾರಗಳು ಕೂಡ ಅನುಷ್ಠಾನ ಆಗೋದ್ರಿಂದ ಈ ಪ್ರಶ್ನೆಯನ್ನ ನಾವು ಕೇಳಲಾಗಿದೆ. ಇನ್ನು ಎರಡನೇ ಪ್ರಶ್ನೆ ಕಡೆಗೆ ನಾವು ಗಮನ ಕೊಡೋಣ. ಎರಡನೇ ಪ್ರಶ್ನೆ ಕೇಳಿದ್ದು ಮುಸ್ಲಿಂ ಪುರುಷರು 4 ಮಹಿಳೆಯರನ್ನ ವಿವಾಹವಾಗೋಕೆ ಹಕ್ಕು ಇರಬೇಕಾ ಅನ್ನೋದು. ಪರ್ಸನಲ್ ಲಾಗಳಲ್ಲಿ ಇದಕ್ಕೆ ಅವಕಾಶ ಇರಬಹುದು, ಆದ್ರೆ ಸಮಾನ ನಾಗರಿಕ ಸಂಹಿತೆ ಅಂತ ಬಂದಾಗ ಇದಿರೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದ ಪ್ರಶ್ನೆಗೆ ಬಂದ ಉತ್ತರ ಹೌದು ಅಂದವರು 1400 ಮಂದಿ, ಅಂದ್ರೆ 4 ಮಹಿಳೆಯರನ್ನ ಮದುವೆ ಆಗ್ಲಿಕ್ಕೆ ಅವಕಾಶ ಇರಬೇಕಾ ಅಂದಾಗ ಹೌದು ಅಂದವರ ಸಂಖ್ಯೆ 1400 ಮಂದಿ, ಅಲ್ಲಿಗೆ 17.4% ನಷ್ಟು. ಇನ್ನು ಇಲ್ಲ ಅಂದವರು 6000
146 ಮಂದಿ, ಅಲ್ಲಿಗೆ 76.5% ಮಹಿಳೆಯರು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದವರು 489 ಮಂದಿ, ಅಲ್ಲಿಗೆ 6.1%. ಇನ್ನು ಮೂರನೇ ಪ್ರಶ್ನೆ ಕಡೆ ಕೂಡ ಗಮನ ಕೊಡೋಣ. 7 ಪ್ರಮುಖ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಅದರ ಪೈಕಿ ಮೂರನೇದು, ಉತ್ತರಾಧಿಕಾರ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಪುರುಷ ಹಾಗೆ ಮಹಿಳೆಗೆ ಸಮಾನ ಹಕ್ಕು ಇರಬೇಕಾ? ಕೆಲವೊಂದಷ್ಟು ಪರ್ಸನಲ್ ಲಾಗಳಲ್ಲಿ ಸಮಾನ ಹಕ್ಕು ಇಲ್ಲ, ಹಾಗಾಗಿ ಇರಬೇಕಾ ಬೇಡವಾ ಅನ್ನೋ ಪ್ರಶ್ನೆಯನ್ನ ಕೇಳಿದಾಗ ಇರಬೇಕು ಅಂದವರು 6615 ಮಂದಿ, ಇಲ್ಲ ಅಂದವರು 893 ಮಂದಿ. ನಮಗಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಥವಾ ನಾವು ಅಭಿಪ್ರಾಯ ಕೊಡೋದಿಲ್ಲ ಅಂದವರು 527 ಮಂದಿ. ಅಲ್ಲಿಗಾಯ್ತು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ ಕಡೆ ಕೂಡ ಗಮನ ಕೊಡೋಣ. ಈ ಒಂದು ಸಮೀಕ್ಷೆಯ ನಾಲ್ಕನೇ ಪ್ರಶ್ನೆಯಾಗಿತ್ತು, ವಿಚ್ಛೇದಿತರು ಯಾವುದೇ ನಿರ್ಬಂಧವಿಲ್ಲದೆ ವಿವಾಹವಾಗೋಕೆ ಅವಕಾಶವನ್ನ ನೀಡಬೇಕಾ ಅಂತ ಹೇಳಿ. ಕೆಲವೊಂದಷ್ಟು ಪರ್ಸನಲ್ ಲಾಗಳು ಇದಕ್ಕೂ ಕೂಡ ಅಬ್ಜೆಕ್ಷನ್ ಅನ್ನ ಇಡ್ತವೆ. ಹೀಗಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರೋ ಮಹಿಳೆಯರು ಇರಬೇಕು ಅಂತ ಹೇಳಿದವರು, ಅವಕಾಶವನ್ನ ಕೊಡಬೇಕು ಅಂತ ಹೇಳಿದವರು 5918 ಮಂದಿ, ಇಲ್ಲ ಅಂದವರು 1450 ಮಂದಿ, ಇದ್ರ ಬಗ್ಗೆ ಗೊತ್ತಿಲ್ಲ ಅಂದವರು 667 ಮಂದಿ. ನಾಲ್ಕನೇ ಪ್ರಶ್ನೆ ಉತ್ತರ ಬಂದಿರೋದು ಬಹುತೇಕ 73.7% ಮಹಿಳೆಯರು ವಿಚ್ಛೇದಿತರು ಮದುವೆ ಆಗ್ಬೇಕು ಮತ್ತೆ ಅಂತ ಬಯಸಿದಾಗ ಅವರಿಗೆ ಅವಕಾಶಗಳನ್ನ ನೀಡಬೇಕು, ನಿರ್ಬಂಧ ಇಲ್ಲದೆ ಅನ್ನೋ ಪರವಾಗಿತ್ತು. ಇನ್ನು ಐದನೇ ಪ್ರಶ್ನೆ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ. ಐದನೇ ಪ್ರಶ್ನೆ ಏನಾಗಿತ್ತು, ಅದಕ್ಕೆ ಮಹಿಳೆಯರು, ಅದರಲ್ಲೂ ಮುಸಲ್ಮಾನ್ ಮಹಿಳೆಯರು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಧರ್ಮವನ್ನ ಲೆಕ್ಕಿಸದೆ ದತ್ತು ಸ್ವೀಕಾರಕ್ಕೆ ಅವಕಾಶವನ್ನ ಕೊಡಬೇಕೇ ಅಂತ ಹೇಳಿ. ದತ್ತು ಸ್ವೀಕಾರದ ಸಂದರ್ಭದಲ್ಲೂ ಕೂಡ ಧರ್ಮಾಧಾರಿತ ಕಾನೂನುಗಳನ್ನ ಪಾಲನೆ ಮಾಡಲಿಕ್ಕೆ ಅವಕಾಶ ಇರೋ ಸಂದರ್ಭದಲ್ಲಿ ಅದರ ಮಾರ್ಪಾಡು ಆಗಬೇಕಾ ಅನ್ನೋ ಪ್ರಶ್ನೆ, ಅದಕ್ಕೆ ಬಂದಿರೋ ಉತ್ತರ ಹೌದು ಅಂದವರು 5214 ಮಂದಿ, ಇಲ್ಲ ಅಂದವರು 1836 ಮಂದಿ, ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದವರು 985 ಮಂದಿ. ಇದು ನಮ್ಮ ಸಮೀಕ್ಷೆಯ ಐದನೇ ಪ್ರಶ್ನೆ ಆಯಿತು. ಆರನೇ ಪ್ರಶ್ನೆ ಗಮನ ಕೊಡೋಣ, ಯಾವ ರೀತಿ ಇದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಿದ್ದೀನಿ. ಯುಸಿಸಿ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ಇದೇ ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿ ನಾವು ಎಲ್ಲೂ ಹೇಳ್ತಾ ಇಲ್ಲ, ಅಥವಾ ಈ ಪ್ರಶ್ನೆಗಳೇ ಇರಬಹುದು ಅಂತ ಕೂಡ ನಾವು ಹೇಳ್ತಾ ಇಲ್ಲ. ಯಾವ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಆ ವಿಚಾರಕ್ಕೆ ನಾವು ಸ್ಪಷ್ಟೀಕರಣವನ್ನ ಅಥವಾ ಅಭಿಪ್ರಾಯ ಸಂಗ್ರಹಿಸೋ ಪ್ರಯತ್ನ ಮಾಡಿದೀವಿ. ಆ ಭಾಗವಾಗಿ ಆರನೇ ಪ್ರಶ್ನೆ, ಮೆಜಾರಿಟಿ ವಯಸ್ಸು ದಾಟಿರುವ ಎಲ್ಲಾ ಭಾರತೀಯರು ತಮ್ಮ ಇಷ್ಟದಂತೆ ತಮ್ಮ ಆಸ್ತಿ ಹಂಚಿಕೆ ಮಾಡೋಕೆ ಅವಕಾಶವನ್ನ ಕೊಡಬೇಕಾ ಅನ್ನೋ ಪ್ರಶ್ನೆ. ಇದಕ್ಕೆ ಹೌದು ಅಂದವರು 69.3% ಮಹಿಳೆಯರು, ಇಲ್ಲ ಅಂದವರು 16.6% ಮಹಿಳೆಯರು, ಹಾಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ಅಭಿಪ್ರಾಯ ನೀಡೋದಿಲ್ಲ ಅಂದವರು 14.1% ಮಹಿಳೆಯರು. ಇದಾಗಿತ್ತು ನಮ್ಮ ಸಮೀಕ್ಷೆಯ ಆರನೇ ಪ್ರಶ್ನೆ. ಏಳನೇ ಪ್ರಶ್ನೆ, ಇದು ಕೂಡ ಬಹು ಚರ್ಚಿತ ಹಾಗೆ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇರುವುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮಹಿಳೆಯರ ಅಭಿಪ್ರಾಯ ಯಾವ ರೀತಿ ಇತ್ತು, ದೇಶದ ಉದ್ದಗಲಕ್ಕೂ ಗಮನಿಸ್ತಾ ಹೋಗೋಣ. ಪುರುಷ ಹಾಗೆ ಮಹಿಳೆಯರಿಗೆ ವಿವಾಹವಾಗೋಕೆ 21 ವರ್ಷ ಕಾನೂನುಬದ್ಧ ವಯಸ್ಸು ಅನ್ನೋದನ್ನ ನೀವು ಬೆಂಬಲಿಸ್ತೀರಾ ಅಂತ ಹೇಳಿ. ಕೆಲವೊಂದಷ್ಟು ಪರ್ಸನಲ್ ಲಾಗಳ ಪ್ರಕಾರ ಈ ವಯಸ್ಸಿನಲ್ಲೂ ಕೂಡ ವ್ಯತ್ಯಾಸಗಳಿರೋದನ್ನ ನಾವು ಗಮನಿಸಬಹುದು. 15 ವರ್ಷಕ್ಕೂ ಕೂಡ ಮದುವೆ ಆಗಬಹುದು, 18 ದಾಟಿದ್ರೆ ಮಹಿಳೆಯರ ಮದುವೆ ಆಗಬಹುದು, ಪುರುಷರು 21 ಆಗಬೇಕು ಅನ್ನೋ ರೀತಿಯ ವೈಪರೀತ್ಯಗಳಿರೋ ಸಂದರ್ಭದಲ್ಲಿ 21 ವರ್ಷವನ್ನ ಕಾನೂನುಬದ್ಧ ವಯಸ್ಸು ಅಂತ ಹೇಳಿ ಮಹಿಳೆ ಪುರುಷರು ಇಬ್ಬರಿಗೂ ಕೂಡ ಡಿಕ್ಲೇರ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಲಾದ ಪ್ರಶ್ನೆಗೆ ಸರಿಸುಮಾರು 6320 ಮಂದಿ ಮಹಿಳೆಯರು ಹೌದು 21ನೇ ಕಾನೂನುಬದ್ಧ ವಯಸ್ಸು ಮಾಡಬೇಕು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲ ಅಂದವರು 1337 ಮಂದಿ, ಇದರ ಬಗ್ಗೆ ಗೊತ್ತಿಲ್ಲ ಅಥವಾ ಅಭಿಪ್ರಾಯವನ್ನ ನೀಡಲ್ಲ ಅಂದವರು 378 ಮಂದಿ. ಇದು ನಮ್ಮ ಸಮೀಕ್ಷೆಯ ಭಾಗವಾಗಿ ಕೇಳಲಾದ 7 ಪ್ರಮುಖ ಪ್ರಶ್ನೆಗಳು. ಇನ್ನು ಈ ಸಮೀಕ್ಷೆಗೆ ನೀಡಲಾಗಿರುವ ಪ್ರಶ್ನಾವಳಿ ಎಲ್ಲೂ ಕೂಡ ನಾನಾಗ್ಲೇ ಹೇಳ್ತಿದ್ದ ಹಾಗೆ ಏಕರೂಪ ನಾಗರಿಕ ಸಂಹಿತೆ ಕುರಿತು ಪ್ರಸ್ತಾಪ ಮಾಡಲಾಗಿಲ್ಲ. ಯುಸಿಸಿಯಲ್ಲಿ ಇರಬಹುದಾದ ಅಂಶಗಳ ಕುರಿತು ಅಷ್ಟೇ ಪ್ರಶ್ನೆ ಕೇಳಲಾಗಿದೆ ಅಂತ ಕೂಡ ನಾವೆಲ್ಲೂ ಹೇಳ್ತಿಲ್ಲ. ಈ ಸಮೀಕ್ಷೆಯ ಉದ್ದೇಶ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಪ್ರಸ್ತಾಪವಾಗಬಹುದಾದ ಅಂಶಗಳ ಕುರಿತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೇಳೋಕ್ ಸಿಗ್ತಾ ಇದೆ. ಆ ಅಂಶಗಳ ಕುರಿತು ಮುಸ್ಲಿಂ ಮಹಿಳೆಯರ ಅನಿಸಿಕೆಯನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಆಗಿದೆ. ಬದಲಾಗಿ ಇಡೀ ಉದ್ದೇಶಿತ ಮಸೂದೆಯ ಅಂಶಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸುವ ಉದ್ದೇಶ ನಮ್ಮದಾಗಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಮಸೂದೆಯ ಕುರಿತಾಗಿ, ಯುಸಿಸಿಯ ಕುರಿತಾಗಿ, ಅದರ ಅಂಶಗಳ ಕುರಿತಾಗಿ ಅಭಿಪ್ರಾಯ ಸಂಗ್ರಹಿಸುವ ಉದ್ದೇಶ ನಮ್ಮ ಈ ಸಮೀಕ್ಷೆಯದ ಅಲ್ಲ ಅಂತ ಹೇಳಿ. ಇದಿಷ್ಟು ಭಾರತದ ಅತ್ಯಂತ ದೊಡ್ಡ ನೆಟ್ವರ್ಕ್ ಮಾಧ್ಯಮ ಸಂಸ್ಥೆ ನೆಟ್ವರ್ಕ್ 18 ನಡೆಸಿರುವ ಸಮೀಕ್ಷೆ, ಅಲ್ಲಿಂದ ಹೊರಬಿದ್ದಿರುವ ಅಭಿಪ್ರಾಯಗಳು. ಇದೇ ಅಭಿಪ್ರಾಯವನ್ನ ಮಾನದಂಡವಾಗಿಟ್ಕೊಂಡು ಚರ್ಚೆಯ ಚೌಕಟ್ಟನ್ನ ನಾವು ನಿರ್ಧರಿಸಿದಂತೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಹಿರಿಯ ವಕೀಲರಾದ MT ನಾಣಯ್ಯ ಅವರಿದ್ದಾರೆ, ಹಾಗೆ ಜೆಡಿಎಸ್ ವಕ್ತಾರರಾದ ನಜ್ಮಾ ನಜೀರ್ ಅವರಿದ್ದಾರೆ, ಹಾಗೆ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದ ಶಫೀಸ್ ಆದಿ ಅವರಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಯುವ ನಾಯಕಿ ಸುರಯ್ಯ ಅಂಜುಮ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
ನಾನಯ್ಯ ಸರ್, ಇಲ್ಲಿ ಪ್ರಶ್ನೆ ಉತ್ತರಕ್ಕಿಂತ ನನ್ನ ವೈಯಕ್ತಿಕ ಅನುಭವದ ಪ್ರಶ್ನೆ ಮೂಲಕ ಈ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತೀನಿ. 10ನೇ ಕ್ಲಾಸ್ ಪರೀಕ್ಷೆಯಲ್ಲಿ ಶಿವಮೊಗ್ಗದ ಟಾಪರ್ ಆಗಿದ್ದ ಒಬ್ಬಳು ಹುಡುಗಿ, ನನ್ನ ಕ್ಲಾಸ್ಮೇಟ್, ಬ್ಯಾಚ್ಮೇಟ್. ಆಕೆ PUC ಬರ್ಬೇಕಾದ್ರೆ ಮದುವೆ ಮಾಡ್ತಾರೆ ಮನೆಯವರು, ಹಾಗಾಗಿ ಆಕೆ ಆ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಕೆಯಲ್ಲಿದ್ದ ಒಂದೇ ಪ್ರಶ್ನೆ, ವೈಯಕ್ತಿಕವಾಗಿ ನನಗೆ ಈ ನೆಲದ ಸಂವಿಧಾನ, ಕಾನೂನು ಬೆಂಬಲ ನೀಡ್ತಾ ಇಲ್ಲ. ಆ ಬೆಂಬಲ ಇದ್ದಿದ್ರೆ ಹೈಯರ್ ಎಜುಕೇಶನ್ ತನಕ ಹೋಗುವ ನನ್ನ ಕನಸು ಸಾಕಾರ ಆಗ್ತಿತ್ತೇನೋ ಅಂತ ಹೇಳಿ. ಇದನ್ನು ಯಾರು ಬೇಕಾದ್ರೂ ಕ್ರಾಸ್ ಚೆಕ್ ಮಾಡಬಹುದು. ಹೆಸರು ಹೇಳಿಕ್ಕೂ ಆಕೆಯ ಅಭಿಪ್ರಾಯ ನಾನು ಸಂಗ್ರಹ ಮಾಡಿದ್ದೀನಿ. ಆಕೆ ಅಬ್ಜೆಕ್ಷನ್ ಹೇಳಿಲ್ಲ. ಆಯೇಷಾ ಅಂತ ಹೇಳಿ ಶಿವಮೊಗ್ಗದ ಟಾಪರ್ ಲಿಸ್ಟ್ ಅಲ್ಲಿ, 10ನೇ ಕ್ಲಾಸ್ ಟಾಪರ್ ಲಿಸ್ಟ್ ನಲ್ಲಿ ಆಕೆ ಹೆಸರು ಇವತ್ತು ಕೂಡ ಇದೆ. ಅಂಥವಳಿಗೆ ನಮ್ಮ ನೆಲದ ಸಂವಿಧಾನ, ನಮ್ಮ ನೆಲದ ಕಾನೂನು, ಧರ್ಮದ ಆಧಾರದಲ್ಲಿ ನಿರ್ಧರಿಸಲಾಗಿರುವ ಕೆಲವೊಂದಷ್ಟು ಪರ್ಸನಲ್ ಲಾ ಮೂಲಕ ಕಡಿವಾಣ ಹಾಕತ್ತೆ ಆಕೆಯ ಕನಸಿಗೆ. ಅಂದ್ರೆ ಈಗಷ್ಟೇ ನಾವು ಗಮನಿಸಿದ್ವಿ ಸರ್, ಸರಿಸುಮಾರು 67% ಮಹಿಳೆಯರು ಹೇಳ್ತಿದ್ದಾರೆ ಮದುವೆಯ ವಯಸ್ಸನ್ನ ನಿರ್ಧಾರ ಮಾಡೋದ್ರಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ. ಏನ್ ಹೇಳ್ತೀರಿ? ನೋಡಿ, ಈಗ ಪ್ರಪ್ರಥಮವಾಗಿ ನೀವು ಹೇಳಿದ್ರಿ, ಪ್ರತಿ ಪ್ರಜೆಗೆ, ಅವರು ಜಾತಿ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ, ಅವರ ಮುಂದಿನ ಕಾರ್ಯ ಅಂದರೆ ಫ್ಯೂಚರ್ ಹೇಗಿದೆ ಡೆವಲಪ್ ಮಾಡುವಂಥ ಅಧಿಕಾರ ಅವ್ರಿಗೆ ಇಲ್ಲದಿದ್ದರೆ ಜೀವನದಲ್ಲಿ ಅವರು ಬಾಳುವೆ ಏನು ಪರಿಸ್ಥಿತಿ ಅಂತೇಳಿ ಪ್ರಶ್ನೆ. ಈಗ ನೋಡಿ, ಈಗ ಅಂಥ ಮಹಿಳೆ ಒಬ್ಬಳು, ಅವಳಿಗೊಂದು ಅವಕಾಶ ಇದೆ. ಇಲ್ಲ ನೀನು ವೆಯ್ಟ್ ಮಾಡಲಿಕ್ಕಾಗಲ್ಲ, ನೀನು ಮದುವೆ ಮಾಡಬೇಕು, ಅದು ವಯಸ್ಸು ಇಂತಿಷ್ಟು ಇತ್ಯರ್ಥ ಆಗಿದೆ ಅಂತೇಳಿ ಮಾಡಿದ್ರೆ ಅವಳ ಮುಂದಿನ ಕಾರ್ಯಕ್ರಮ ಅಥವಾ ಏನು ಮಾಡಬೇಕು ಅಂತೇಳಿ ಭಾವನೆಗಳಿರ್ತದೆ, ಅವುಗಳಿಗೆಲ್ಲ ಇದೆಲ್ಲ ಅಡ್ಡಿ ಬರ್ತದೆ. ಅದಕ್ಕಾಗಿ ಅದನ್ನು ಅವರಿಗೆ ಫ್ರೀಡಮನ್ನು ಅವ್ರಿಗೆ ಕೊಡಬೇಕಾಗ್ತದೆ. ಬಲವಂತವಾಗಿ ಇದನ್ನು ಮಾಡಬೇಕು ಅಂತೇಳಿ ಇದೆಯಲ್ಲ, ಅಂಥ ಫೋರ್ಸ್ಗಳನ್ನು ಮಾಡಕೂಡದು. ಎರಡನೇದು, ಈ ಸಿಸ್ಟಮನ್ನು ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ, ಒಂದು ನಮ್ಮ ಭಾರತ ದೇಶದಲ್ಲಿ ಪ್ರತಿ ಪ್ರಜೆಗಳಿಗೆ ಅವ್ರದ್ದೇ ಆದಂಥ ಒಂದು ಸಿಸ್ಟಮ್ನ ಮಾಡಿರೋದು. ಇದೆಲ್ಲ ಜನರ ಅನುಕೂಲಕ್ಕೆ ಮಾಡಿದ್ದಾರೆ ಹೊರತು ಅನಾನುಕೂಲಕ್ಕೆ ಮಾಡಲಿಲ್ಲ. ಆದರೆ ಸಾಕಷ್ಟು ಜಾಗಗಳಲ್ಲಿ ಅದರ ದುರುಪಯೋಗ ನಡೀತಾ ಇದೆ. ಅದರ ಬಗ್ಗೆ ನಂದು ಸೀರಿಯಸ್ ಅಬ್ಜೆಕ್ಷನ್ ಇದೆ. ಈಗ ಅವಳಿಗೆ ಇಂಥ ಸಂದರ್ಭದಲ್ಲಿ ಅವಳಿಗೆ ಅವಳ ಮುಂದಿನ ಕಾರ್ಯಕ್ರಮ, ಅವಳ ನಾಳೆ ಜೀವಮಾನದಲ್ಲಿ ಮದುವೆ ಆಗಬೇಕು ಅಂದರೆ ಯಾವಾಗ ಮದುವೆ ಆಗಬೇಕು? ಅದು 18 ದಾಟಿದ್ರು ನನ್ನೆಲ್ಲ 19ಕ್ಕೆ ಮದುವೆ ಮಾಡಿಬಿಡಬೇಕು, ತಂದೆ ತಾಯಿಗಳು ಬಲವಂತವಾಗಿ ಮದುವೆ ಮಾಡಿಬಿಡೋದಿದೆಯಲ್ಲ, ಸರಿ ಆಗಲ್ಲ. ಅವರ ಅವಕಾಶ ಕೊಡಬೇಕು. ಕೊಟ್ಟು ಅವಳಿಗೆ ಏನು ಪರಿಸ್ಥಿತಿ ಇದೆ ಅಂತೇಳಿ ಅದರ ಮೇಲೆ ಹೊಂದಿಕೊಂಡು ಹೋಗ್ಬೇಕು ಹೊರತು ಬಲವಂತ ಮಾಡಿ ಅವರು ನಾವು ಹೇಳಿದಂಗೆ ನೀವು ಕೇಳಬೇಕು, ಇಲ್ಲದ್ರೆ ನೀವು ಮಾಡೋಕ್ಕಾಗಲ್ಲ ಅಂತ. ಇದು ಮೊದಲು ನಡೀತಾ ಇತ್ತು ಹಲವಾರು ವರ್ಷಗಳ ಹಿಂದೆ. ಸುಮಾರು ನಾನೇ ಒಂದು 50 ವರ್ಷದ ಹಿಂದುಗಡೆ ಇರ್ಬೋದು ಕಂಡೆ. ಈಗಿನ ಮಕ್ಕಳುಗಳು ಅವರದೇ ಡೆವಲಪ್ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ, ಫಸ್ಟ್ ಕ್ಲಾಸ್ ಅವಳಿಗೆ ಬಂದವಳಿಗೆ ಇಲ್ಲಿ ಅವಳು 3rd ಕ್ಲಾಸ್ ಬರೋ ಅವಶ್ಯಕತೆ ಆಗುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಆ ಕಾರಣದಿಂದ ಇಂಥ ಅವಕಾಶ ಕೊಡೋದು ನಜ್ಮಾ, ನಿಮ್ಮನ್ನು ಕೇಳ್ತೀನಿ, ಅಬ್ಜೆಕ್ಷನ್ ಇದೆಯಾ? ನಾನು ಕೇವಲ ಒಂದು ಆಯೇಷಾ ಎಕ್ಸಾಂಪಲ್ ಇಟ್ಕೊಂಡು ಮಾತನಾಡ್ತಾ ಇಲ್ಲ. ಇದು ಬೇರೆ ಸಮುದಾಯದಲ್ಲೂ ಕೂಡ ಆಗಿರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ನನ್ನ ಕಣ್ಣು ಮುಂದೆ ಆಗಿದ್ದು ಒಂದು ಉದಾಹರಣೆ. ನಾವು ಸರ್ವೆ ನಡೆಸೋದ್ರಲ್ಲಿ 8,000 ಪೈಕಿ ಆಲ್ಮೋಸ್ಟ್ 68 to 69% ಜನ ಹೇಳಿದ್ದು 21 ಮಾಡಿ. ಅಟ್ಲೀಸ್ಟ್ ನಮಗೆ ನಮ್ಮ ಬದುಕಿನ ಬಗ್ಗೆ ನಿರ್ಧಾರ ಮಾಡುವಷ್ಟು ಮೆಚುರಿಟಿ ಬರೋವರೆಗಾದ್ರೂ ಅವಕಾಶ ಇರ್ಲಿ ಅನ್ನೋ ಬೇಡಿಕೆ. ತಪ್ಪ ಈ ಬೇಡಿಕೆ ಅಂತ ಮೋಸ್ಟ್ ವೆಲ್ಕಮ್ ಮಾಡ್ತಾ, ಈ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವೇನ್ ಕರಿತೀವಿ, ಇದರ ಒಂಚೂರು ಹಿನ್ನೆಲೆಯನ್ನ ಜನರಿಗೆ ತಿಳಿಸ್ಕೊಡ್ಬೇಕಾಗಿದೆ, ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಆಡ್ ಮಾಡ್ಬಿಡ್ತೀನಿ. UCC ಬಗ್ಗೆ ಇದೇ ವೇದಿಕೆಯಲ್ಲಿ ಸವಿಸ್ತಾರವಾದ ಚರ್ಚೆ ಒಂದೇ ಲೈನಲ್ಲಿ ಹೇಳ್ತೀನಿ. UCC ಬಗ್ಗೆ ಇದೇನು ಹೊಸದಾಗಿರೋ ಚರ್ಚೆ ಅಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ 3 ಅಂಶಗಳನ್ನ ಮುಖ್ಯವಾಗಿ ತೆಗೆದುಕೊಂಡಿತ್ತು. ಒಂದು, ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಅಯೋಧ್ಯ ಮಂದಿರವನ್ನ ಕಟ್ಟೋದು, ಜೊತೆಗೆ ಕಾಶ್ಮೀರದ ವಿಶೇಷ ಸ್ಥಾನಮಾನಗಳನ್ನ ಕಿತ್ಕೊಳ್ಳೋದು ಅಂತಾಯ್ತು. ಅದು ಎರಡೂ ಕೂಡ ಆಗಿದೆ. 3ನೇ ಅಜೆಂಡಾ ಏನು, ಇದು UCC ಅನ್ನ ಜಾರಿ ಮಾಡ್ತೀವಿ ಅನ್ನೋದಿತ್ತು. ಇದನ್ನ ಇವಾಗ ಎಲೆಕ್ಷನ್ ಸಂದರ್ಭದಲ್ಲಿ ಎತ್ಕೊಂಡು ಬಂದಿದ್ದಾರೆ. ಇದೇ ಮೊದಲ UCC ಬಗ್ಗೆ ಚರ್ಚೆ ಮಾಡಿರೋದು ಅಂತ ನೋಡಿದ್ರೆ, ಅಥವಾ ಕಮಿಷನ್ ರಚನೆ ಮಾಡಿರೋದು, ಅಥವಾ ಕಮಿಷನ್ ಅದನ್ನ ಜನರ ಮುಂದೆ ಇಟ್ಟಿರೋದು ಅಂತ ನೋಡಿದ್ರೆ ಇಲ್ಲ. 21ನೇ ಲಾ ಕಮಿಷನ್ ಕೂಡ 2016ರಲ್ಲಿ ಚೌಹಾಣ್ ರವರು ಅದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿದ್ರು. ಅದರ ಸದಸ್ಯರನ್ನು ಕೂಡ ಇದೇ ಮೋದಿ ಸರ್ಕಾರ ನೇಮಕವನ್ನ ಮಾಡಿತ್ತು. ಅವರು 2018ರಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅವರು 21ನೇ ಕಮಿಷನ್ ನಲ್ಲಿ ಈ ತರದೊಂದು ಲಾ ಕಮಿಷನ್ ಆಫ್ ಇಂಡಿಯಾ ಇವಾಗ ಏನ್ ಬಿಡುಗಡೆ ಮಾಡಿದೆ, ಇದೇ ತರಹದ ಒಂದು ನೋಟಿಫಿಕೇಶನ್ ನಾಟ್ ಡಿಸೈರಬಲ್ ರಿಪೋರ್ಟ್ ಬಂತು. ಅದೇ ಪ್ಯಾರಾ 1.15 ರಿವಿಸಿಟ್ ಮಾಡಬೇಕು ಅಂತಿದ್ದ ರಿಪೋರ್ಟ್ ಅನ್ನ ಕೊಟ್ಟಾಗ ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ,
ಮಹಿಳೆಯರ ಹಕ್ಕಿಗಾಗಿ ಸಾಮಾಜಿಕ ಮತ್ತು ಕಾನೂನಾತ್ಮಕವಾದಂತಹ ಬದಲಾವಣೆಯನ್ನು ತರಬೇಕಿದೆ. ಅದಕ್ಕೋಸ್ಕರ ನಾವು ಈ ಬಿಲ್ ಅನ್ನ ಅಂದ್ರೆ ಈ ಕೋಡ್ ಅನ್ನ ಜನರ ಮುಂದೆ ಇಡ್ತಾ ಇದೀವಿ, ಈ ಕೋಡ್ ಅನ್ನ ಚರ್ಚೆಗೆ ಇಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಇವಾಗ 22ನೇ ಲಾ ಕಮಿಷನ್ ಏನು ಬಿಡುಗಡೆ ಮಾಡಿದೆ ಅವಸ್ಥಿ ಅವರ ನೇತೃತ್ವದಲ್ಲಿ, ಈ ಕಮಿಷನ್ ಯಾವುದೇ ಕಾರಣಗಳನ್ನ ಕೊಟ್ಟಿಲ್ಲ. ಮೊದಲನೇದಾಗಿ ಈ ದೇಶದ ಹೆಣ್ಣುಮಗಳಾಗಿ ನೀವು ಮುಸ್ಲಿಂ ಹೆಣ್ಣುಮಕ್ಳ ಹತ್ರನೇ ಸರ್ವೆ ಮಾಡಿರೋದ್ರಿಂದ ಒಬ್ಬ ಈ ನೆಲದ ಮುಸ್ಲಿಂ ಹೆಣ್ಣುಮಗಳಾಗಿ, ಭಾರತೀಯ ಮುಸ್ಲಿಂ ಹೆಣ್ಣುಮಗಳಾಗಿ ನನ್ನ ಪ್ರಶ್ನೆ ಇರೋದು, ಇವಾಗ ಮತ್ತೊಮ್ಮೆ ನೀವು UCC ಅನ್ನ ಮುನ್ನೆಲೆಗೆ ತರೋದಕ್ಕೆ ಕಾರಣ ಏನು ಅನ್ನುವಂಥದ್ದು 16ರ ಜೊತೆಗೆ ಒಂದು 17 ನಿಮಗೇನ್ ಅನ್ಸ್ತದೆ ಕಾರಣ ಏನು? 21ನೇ ಕಮಿಷನ್ ಏನ್ ಹೇಳಿದೆ ಅಂತ ಅಂದ್ರೆ, ಈಗ ಈ ಸಂದರ್ಭದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥದ್ದು ಅಪೇಕ್ಷಣೀಯವೂ ಅಲ್ಲ, ಅಗತ್ಯವೂ ಅಲ್ಲ. ಅದನ್ನೇ ಮಾಡಬೇಕು ಅನ್ನೋ ಉದ್ದೇಶ 22ನೇ ಲಾ ಕಮಿಷನ್. ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ಆದ್ರೆ ಅತ್ಯಗತ್ಯವಾಗಿ ಆಗಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಲಿಂಗಾಧಾರಿತ ತಾರತಮ್ಯವನ್ನ ತೊಡೆದು ಹಾಕಬೇಕಾಗಿರೋದು ಅಂತ ಹೇಳ್ತಾರೆ. ಲಿಂಗಾಧಾರಿತ ತಾರತಮ್ಯ ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಇದೆಯಾ? ಅಬ್ಸಲ್ಯೂಟ್ಲಿ ನಾಟ್. ನಾನು ಅದನ್ನೇ ಸ್ಪಷ್ಟವಾಗಿ ಹೇಳಿದೆ. ಮಾತ್ರ ಇದೆಯಾ? ಅದನ್ನೇ ನಿಮಗೆ ಇನ್ನೊಂದ್ ತರ ಕೇಳ್ತೀನಿ, ಅದನ್ನೇ ಇನ್ನೊಂದ್ ತರ ಕೇಳ್ತೀನಿ ನಜ್ಮಾ. ಈಗ ಈ UCC ಅಂತ ಬಂದ ತಕ್ಷಣ ಮುಸ್ಲಿಂ ವಿರೋಧಿ ಅಂತ ಯಾಕೆ ಆಗ್ತಿರೋದು? ನಾನೊಂದಷ್ಟು ಪಟ್ಟಿ ಇದ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ನೋಡಿ, ಕೇರಳದ ನಂಬೂದರಿ ಕಾಯ್ದೆ ಅಂತ ಸೆಪರೇಟ್ ಆಗಿದೆ, ಮದ್ರಾಸ್ ಕಾಯ್ದೆ ಅಂತ ಸೆಪರೇಟ್ ಆಗಿದೆ, ಕೊಚ್ಚಿ ನಂಬೂದರಿ ಕಾಯ್ದೆ ಅಂತ ಸೆಪರೇಟ್ ಇದೆ. ಇನ್ಫ್ಯಾಕ್ಟ್ ಈಶಾನ್ಯ ರಾಜ್ಯಗಳಲ್ಲಿ ಕೆಲ ಗುಡ್ಡಗಾಡು ಪ್ರದೇಶದಲ್ಲಿ 371A, 371B, 371I ಅಂತ ಹೇಳಿ ಪ್ರತ್ಯೇಕ ಸ್ಥಾನಮಾನ ಕೊಟ್ಬಿಟ್ಟಿದ್ದಾರೆ. ಅಲ್ಲೆಲ್ಲವಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕೆ ಅಲ್ಲಿ ಧ್ವನಿ ಬರ್ತಿಲ್ಲ ನಜ್ಮಾ? ವೈ UCC is always associated with Muslim? Why it is always associated with Muslim? ಸಮುದಾಯ ಏನಿದೆ ಅವರಿಗೊಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗಿದೆ. UCC ಅನ್ನುವಂಥದ್ದು ಅಥವಾ ಸ್ಪೆಷಲ್ ಆಕ್ಟ್ ಅನ್ನುವಂಥದ್ದು ಅಥವಾ ಸ್ಪೆಷಲ್ ರಿಲಿಜಿಯಸ್ ಕೋಡ್ಸ್ ಅನ್ನುವಂಥದ್ದು ಮುಸಲ್ಮಾನರಿಗೆ ಏನಿಲ್ಲ. ಹಿಂದೂಗಳಲ್ಲೂ ಕೂಡ ಒಂದು ನೀವು ಒಗ್ಗಟ್ಟಿನ ಒಂದಂದ್ರೆ ಏನಂತ ಹೇಳ್ತೀವಿ ನಾವು ಅದಕ್ಕೆ, ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಏನ್ ಕರಿತೀವಿ, ಆ ತರದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದ್ರೆ ತೆರಿಗೆ ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. UP ತರದ ರಾಜ್ಯದಲ್ಲಿ ಕಸಿನ್ಸ್ ಗಳು ಮದುವೆ ಆಗೋ ಹಾಗಿಲ್ಲ ಅವರ ಕೋಡ್ ಬಿಲ್ ಪ್ರಕಾರ. ಆದ್ರೆ ನಮ್ಮ ಸದರ್ನ್ ಸ್ಟೇಟ್ ಗಳಲ್ಲಿ ನಾವು ಕಸಿನ್ಸ್ ಗಳನ್ನ, ಅತ್ತೆ ಮಗನ್ನ, ಮಾವನ್ ಮಗಳನ್ನ ಎಲ್ಲ ಮದುವೆ ಆಗುವಂತಹ ಸಂಪ್ರದಾಯಗಳು ಇದೆ. ಇದು ಕೋಡ್ ಬಿಲ್ ನಲ್ಲಿ ಬರುವಂತದ್ದು. ಮಿಜೋರಾಂ ನಂತ ಒಂದು ರಾಜ್ಯದಲ್ಲಿ ಖುದ್ದು ಮೋದಿ ಅವರೇ ಹೋಗಿ UCC ಬಗ್ಗೆ ಮಾತಾಡಿ ಬಂದಿದ್ದಾರೆ. ಅಂದ್ರೆ ಒಂದಷ್ಟು ಗಲಾಟೆಗಳೆಲ್ಲ ನಡೀತಾ ಇದೆ. ಮಿಜೋರಾಂ ನಲ್ಲಿ ಖುದ್ದು ಮೋದಿ ಅವರಿಗೆ ಪತ್ರವನ್ನು ಬರ್ದಿದ್ದಾರೆ, ನಮಗೆ ನಿಮ್ UCC ಸೇರಿಸ್ಬೇಡ್ರಪ್ಪ, ನಮಗ್ ನಮ್ದೇ ಆದ ಕಲ್ಚರ್ಸ್ ಇದೆ ಅಂತ. ಮತ್ತೆ ಮುಸ್ಲಿಂ ಆಸ್ತಿ ಹಕ್ಕುಗಳಿಗೆ ಬಂದಾಗ್ಲೂ ಕೂಡ ಇಲ್ಲಿ ಇರುವಂತಹ ವಿವಿಧ ನಾನು ಆಗ್ಲೇ ಹೇಳ್ದಾಗೆ ನಜ್ಮಾ, ವಿಸ್ತಾರವಾಗಿ ಚರ್ಚೆ ಮಾಡ್ಬಿಟ್ಟಿದೀವಿ. ಯಾವ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬೇಡಿಕೆ ಇದೆ, ಯಾವ ರೀತಿ ಅಪೋಸ್ ಇದೆ. ನಾನ್ ಕೇಳ್ತಿರೋದು, ನೀವು ಕಾರಣದ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರಿ. ಈ 22nd ಲಾ ಕಮಿಷನ್ ನ ಕಾರಣ ನಿಮಗೇನ್ ಅನ್ನಿಸ್ತಿದೆ ಅದನ್ನ ಹೇಳ್ಬಿಡಿ. ಯಾವ ಕಾರಣಕ್ಕೆ ಮಾಡಿರ್ಬೋದು? 22nd ಲಾ ಕಮಿಷನ್ ಇವಾಗ ಈ ಚುನಾವಣಾ ಸಂದರ್ಭದಲ್ಲಿ ಇದನ್ನ ಎತ್ಕೊಂಡಿರೋ ನೋಡ್ತಾ ಇದ್ರೆ ಪೊಲಿಟಿಕಲ್ ಗೇಮ್ ಅನ್ನುವಂಥದ್ದು ಗೊತ್ತಾಗ್ತಿದೆ. ನಿಮಗೆ ನಿಜವಾಗ್ಲೂ ಲಿಂಗ ತಾರತಮ್ಯವನ್ನ ಹೊಡೆದಾಕ್ಬೇಕು ಅಂತ ಇದ್ರೆ 2018ರ ನಿಮ್ಮದೇ ನೀವೇ ರಚನೆ ಮಾಡಿರುವಂತಹ, ನೀವೇ ಆಯೋಜನೆ ಮಾಡಿದಂತಹ ಅಧ್ಯಕ್ಷರು ಕೊಟ್ಟಂತಹ ಒಂದು ವರದಿಯನ್ನ ಜಾರಿ ಮಾಡಬೇಕು ಅಂತ ಅಂದ್ರೆ ಎಲ್ಲದಕ್ಕಿಂತ ಮುಂಚೆ ಲಿಂಗ ತಾರತಮ್ಯ ಒಂದು ಅಂದ್ರೆ ಹೊಡೆದಾಕ್ಬೇಕಾಗಿರುವಂತದ್ದು ಪಾರ್ಲಿಮೆಂಟ್ ನಲ್ಲಿ. ನೀವು 25 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತಹ ಮಹಿಳೆಯರ ರಿಸರ್ವೇಶನ್ ಬಿಲ್ ಅನ್ನ ಜಾರಿ ಮಾಡೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ನೀವು ಕೂರುವಂತಹ ಪಾರ್ಲಿಮೆಂಟ್ ಅಲ್ಲಿ ನಾವು ಇಲ್ಲದೆ ಇರುವಂತಹ ಜಾಗದಲ್ಲಿ ಕೂತು ನೀವು ನಮ್ಮ ಪರವಾಗಿ ಈ ನೆಲದ ಹೆಣ್ಣು ಮಕ್ಕಳಿಗೋಸ್ಕರ ಏನೋ ಕಾನೂನು ತರ್ತೀವಿ ಅಂತ ಅಂದ್ರೆ, ಈ ನೆಲದ ಹೆಣ್ಣು ಮಕ್ಕಳು, ಈ ಭಾರತದ ಹೆಣ್ಣು ಮಕ್ಕಳದ ನಾವ್ ಯಾರು ಕೂಡ ಅದನ್ನ ಚುನಾವಣಾ ದೃಷ್ಟಿಯಿಂದ, ರಾಜಕೀಯ ಉದ್ದೇಶದಿಂದ ತರೋ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಅದಕ್ಕೋಸ್ಕರ ಅಬ್ಜೆಕ್ಷನ್ ಅನ್ನೋದು ನಿಮ್ ಕಾರಣ. ನಾನ್ ಪೊಲಿಟಿಕಲ್ ಆಗಿರ್ತಿದ್ರೆ 2018ರ ರಿಪೋರ್ಟ್ ಇವಾಗ ಲಾ ಕಮಿಷನ್ ಹಾಗಾದ್ರೆ ನಜ್ಮಾ, ಲಾ ಕಮಿಷನ್ ಹಾಗಾದ್ರೆ ಅಭಿಪ್ರಾಯ ಸಂಗ್ರಹ ಮಾಡ್ತಿರೋದು ಪೊಲಿಟಿಕಲ್ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇದ್ರೆ, ಕೇವಲ ಅವ್ರಿಗೆ ಬೆನಿಫಿಟ್ ಆಗೋ ರೀತಿ ಜನರನ್ನ ಮಾತ್ರ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಒಂದ್ ವೇದಿಕೆ ಕಲ್ಪನೆ ಮಾಡ್ಕೋಬೇಕಾಗಿತ್ತು. ಇಟ್ಸ್ ಓಪನ್ ಫಾರ್ ಎವ್ರಿಬಡಿ. ಒಂದ್ ಲಿಂಕ್ ಕೊಟ್ಟಿದ್ದಾರೆ, ಲಿಂಕ್ ಕ್ಲಿಕ್ ಮಾಡಿದ್ರೆ ನಾನು, ನೀವು, ಸಫಿ ಸಾರು, ನಾಣಯ್ಯ ಸಾರು, ನಮ್ಮ ಸ್ಟುಡಿಯೋದಲ್ಲಿರುವ ಪ್ರತಿಯೊಬ್ಬ ಕ್ಯಾಮ್ರಾಮನ್, ಹಾಗೆ PCR ಅಲ್ಲಿರೋ ಎವ್ರಿಬಡಿ ಕ್ಯಾನ್ ನೋಟ್. ಪದೇ ಪದೇ ಮಾಡ್ತಾ ಕೂರ್ಲಿಕ್ಕೆ ಲಾ ಕಮಿಷನ್ ಗೆ ಒಂದು ವ್ಯಾಲ್ಯೂ ಇಲ್ವಾ? ಕಮಿಷನ್ ಅಲ್ಲಿ ಮಾಡ್ತಾ ಇರುವಂತ ಒಬ್ರು ಕೇಳ್ತೀನಿ, ಯಾಕೆ ಯಾವಾಗ್ಲೂ UCC ಇದೆ ನಜ್ಮಾ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ, ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ಇದು UCC ಸಮೀಕ್ಷೆ ಮಾಡಿದ್ದೀರಾ? ನನ್ನ ಕಳಕಳಿ ನ್ಯೂಸ್ 18 ಕನ್ನಡ ಕರ್ನಾಟಕದಲ್ಲಿ ಒಂದು ಸಮೀಕ್ಷೆ, ಎಲ್ಲ ಮಹಿಳೆಯರದು, ಕರ್ನಾಟಕದ ಮುಸ್ಲಿಂ ಮಹಿಳೆಯರು ಎಷ್ಟು, ಒಂದ್ ನಿಮಿಷ ತೋರಿಸ್ತಾ ಇದ್ದೀರಾ, 8,000 13
ಕೋಟಿ ಮುಸ್ಲಿಂ ಮಹಿಳೆಯರಿದ್ದಾರೆ ಅಂದ್ರೆ ಎಲ್ಲರನ್ನು ಸಮೀಕ್ಷೆಯಲ್ಲಿ ತಗೊಳಕ್ಕಾಗಲ್ಲ ಅಂತ ನನಗೂ obviously. ಕರ್ನಾಟಕದಲ್ಲಿ ವೋಟಿಂಗ್ ಮಾಡಿ, ಸಮೀಕ್ಷೆ ಅಂತ ಹೇಳಿದ್ರೆ ಒಂದು ವೋಟಿಂಗ್ ಮಾಡಿದ್ದಾರೆ. ನ್ಯೂಸ್ ಚಾನಲ್ 18 ಕನ್ನಡದವರಿಗೆ ನನ್ನ ಒಂದು ಮನವಿ, ನಾಳೆನೆ ಕರ್ನಾಟಕದ ಮುಸ್ಲಿಂ ಮಹಿಳೆಯರ ಒಂದು ವೋಟಿಂಗ್ UCC ಪರವಾಗಿದ್ದೀರಾ ಇಲ್ವಾ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಆಗಿ ಒಬ್ಬ ಗಂಡಾಗಿರಲಿ, ಒಬ್ಬ ಪುರುಷನಾಗಿರ್ಲಿ, ಸ್ತ್ರೀ ಆಗಿರಲಿ, ನಜ್ಮಗೂ ನನಗೂ ಎಲ್ರಿಗೂ ಒಂದೇ ರೀತಿಯಾದಂತಹ ವಿಚಾರಗಳಿರುವುದು. ಯಾಕಂದ್ರೆ ನಮ್ಮ ಪಾರತ್ರಿಕವಾದಂತಹ ಮೋಕ್ಷ, ಒಬ್ಬ ಮುಸಲ್ಮಾನ್ ಅಂತ ಹೇಳಿದರೆ ಇದು ಐಹಿಕ, ಇದು ನಶ್ವರ, ಪಾರತ್ರಿಕ ಲೋಕ ಆಗಿದೆ, ನಿನಗೆ ಏನು ನಿನ್ನ ಶಾಶ್ವತವಾದಂಥ ಲೋಕ ಅಂತ ಹೇಳಿ. ಅಲ್ಲಿ ಪವಿತ್ರ ಕುರಾನ್ ಸ್ಪಷ್ಟವಾಗಿ ಹೇಳುತ್ತೆ, ಅತಿಯುಲ್ಲಾಹ ವ ಅತಿಯುರ್ ರಸೂಲ ವ ಉಲಿಲ್ ಅಮ್ರಿ ಮಿಂಕುಮ್. ನೀನು ಅಲ್ಲಾಹನಿಗೆ ಮತ್ತು ಅಲ್ಲಾಹನ ಬೇಗಂಬರರು ಏನು ಹೇಳಿದ್ದಾರೋ ಅದನ್ನು ಚಾಚೂ ತಪ್ಪದೆ ನೀನು ಪಾಲಿಸಬೇಕು. ಏಕೆಂದರೆ ಅದು ದೈವವಾಣಿ, ಅಲ್ಲಿ ಎಲ್ಲೂ ತಪ್ಪಿರಲ್ಲ. ಆ ತಪ್ಪಿದೆ ಎಂಬುದು ಬರೇ ಆಲೋಚನೆ ಮಾಡುವುದಲ್ಲ, ಅವನು ಆ ರೀತಿಯಲ್ಲಿ ಯೋಚನೆ ಮಾಡಿದ್ರೂ ಸಂಪೂರ್ಣ ಮುಸಲ್ಮಾನ್ ಆಗೋಕ್ಕಾಗಲ್ಲ. ಏಕೆಂದರೆ ಬೇಗಂಬರ್ ಮೊಹಮ್ಮದ್ ಹೇಳ್ತಾರೆ, ಅಲ್ಲೇ ಅಕ್ಮಲ್ ತುಲಕುಂ ದೀನಕುಂ ವ ಅತ್ಮಮ್ತು ಅಲೀಕುಂ ನೇಮತಿ ವ ರದೀತು ಲಕುಮುಲ್ ಇಸ್ಲಾಮ ದೀನ. ಹಜ್ಜತುಲ್ ವದಾ ಐತಿಹಾಸಿಕವಾದಂತಹ ಸಮ್ಮೇಳನದಲ್ಲಿ ಹೇಳುತ್ತಾರೆ, ಇವತ್ತು ಈ ಧರ್ಮವನ್ನು ನಾನು ಸಂಪೂರ್ಣಗೊಳಿಸಿದ್ದೇನೆ, ಈ ಧರ್ಮದಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿಗೆ ಅವಕಾಶನೇ ಇಲ್ಲ ಎಂದು ಬೇಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ ಒಂದೇ ನಿಮಿಷ ಸ್ಮಿತಾ ಹೇಳಿದ ನಂತರ ನಾನು ಹೇಳುವುದು ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ. ಅದು ನಾವು ನೋಡುವಂತ ಕಣ್ಣು ಸರಿ ಇಲ್ಲ. ಒಂದು ವೇಳೆ ನೀವು ನಾಳೆನೇ ಡಿಬೇಟಿಗೆ ಕರೀರಿ, ಯಾರಿಗಾದರೂ ತಲಾಕ್ ಬಗ್ಗೆ ಚರ್ಚೆ ಮಾಡಬೇಕಾ 1 ಗಂಟೆ, ಏಕೆಂದರೆ ಇದೆಲ್ಲ ವಿಚಾರಗಳು UCC ಅಂತ ಹೇಳಿದ್ರೇನು, ಈಗ ನೀವು UCC ಅಂತ ಹೇಳಿದ್ರೇನು, ಸಮಾನ ನಾಗರಿಕ ಕೋಡ್ ಅಲ್ವಾ? ಈ ಸಮಾನ ನಾಗರಿಕ ಕೋಡಲ್ಲಿ ನೀವು ಕೇಳಿದ್ರಿ ಯಾಕೆ ಮುಸಲ್ಮಾನರು ಆತಂಕ ಪಡಬೇಕು ಅಂತ. ಪ್ರಧಾನಮಂತ್ರಿಗಳು ಮುಸಲ್ಮಾನರ ಬಗ್ಗೆ ಬೊಟ್ಟು ಮಾಡಿ ಆಗಿದೆ, ಮುಸಲ್ಮಾನರು ಟೆನ್ಷನ್ ಮಾಡಬೇಕಾಗಿಲ್ಲ ಅಂತ. ಆದ್ರಿಂದ ಆತಂಕ ಜಾಸ್ತಿ ಆಗಿರೋದು. ಯಾಕೆಂದ್ರೆ ಅಲ್ಲ, ಯಾಕೆಂತ ಹೇಳಿದ್ರೆ ಸ್ಮಿತಾ, UCC ಅಲ್ಲಿ ನೀವು ಯಾವುದೇ ಒಂದು ವೆಬ್ಸೈಟ್ ನೀವು ಓಪನ್ ಮಾಡಿ ನೋಡಿ, ಅಲ್ಲಿ ಬರುವುದು ಅಂತ ಹೇಳಿದ್ರೆ ಪಿತ್ರಾರ್ಜಿತ ಸ್ವತ್ತು, ವಿವಾಹ, ಅದೇ ರೀತಿ ತಲಾಕು, ದತ್ತುಪುತ್ರ. ಇದು 1937 ಅಲ್ಲಿ ಶರಿಯತ್ ಅಪ್ಲಿಕೇಶನ್, ನಾಳೆಯವರಿಗೆ ಗೊತ್ತಿದೆ, ಶರಿಯತ್ ಅಪ್ಲಿಕೇಶನ್ ಆಕ್ಟ್, ಅದರಲ್ಲಿ ಶರಿಯತ್ ಲಾ ಏನಿದೆ ಅಂತ ಹೇಳಿ ಆಗಿದೆ. ಅದನ್ನೇ ಬಾಲಾ ಸಾಹೇಬ್ ಅಂಬೇಡ್ಕರ್ ಶಫಿ ಸರ್, ಸಂವಿಧಾನದಲ್ಲಿ ರೆಸ್ಪೆಕ್ಟ್, ನನ್ನ ಭಾರತ ದೇಶದಲ್ಲಿರುವ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಬಗ್ಗೆ ಅಪಾರ ಗೌರವ ಇಟ್ಕೊಂಡು ಈ ಪ್ರಶ್ನೆ ನಾವು ಏನನ್ನಾದ್ರೂ ಸ್ವೀಕಾರ ಮಾಡುವಾಗ ಒಂದು ವಿಚಾರದಲ್ಲಿ ಒಂಥರ, ಇನ್ನೊಂದು ವಿಚಾರದಲ್ಲಿ ಇನ್ನೊಂದ್ ತರ ಶಫಿ ಸರ್, ನೀವ್ ಹೇಳಿ, ನಿಮ್ಮದೇ ಕಾನೂನಿನ ಪ್ರಕಾರ ಹೋಗೋದಾದ್ರೆ ಕಳ್ಳತನ ಮಾಡಿದವ್ರಿಗೆ ಏನ್ ಶಿಕ್ಷೆ ಕೊಡಬೇಕು? IPC ಬೇರೆ ಇದೆ, ಪ್ರಶ್ನೆ ಕ್ಲಿಯರ್ ಕಟ್ ಉತ್ತರ. ಕಳ್ಳತನ ಮಾಡಿದವರಿಗೆ ಡೈವರ್ಟ್ ಮಾಡಬೇಡಿ. ಕಳ್ಳತನ ಮಾಡಿದವರಿಗೆ ಏನ್ ಶಿಕ್ಷೆ? IPC ಸರಿ, ಅಲ್ಲ IPC ಬೇಕು, UCC ಬೇಡ, ಇದು ಹೇಗೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಂದಿರುತ್ತೆ. ಶಫಿ ಸರ್, ಅವರವರ ಧರ್ಮಕ್ಕನುಸೃತವಾಗಿ ಜೀವನ ಮಾಡುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಇಲ್ವಾ ನಮ್ಗೆ? ಮುಸಲ್ಮಾನರಿಗೂ ಇಲ್ಲ. 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ಹಂಸ ಕ್ಷೀರ ನ್ಯಾಯ ಅಂತಿದೆ, ಅಂದ್ರೆ ಯಾವ್ದು ಒಳ್ಳೇದಿದೆ ಅದನ್ನ ಮಾತ್ರ ಪಿಕ್ ಮಾಡು ಅಂತ ಹೇಳಿ. ಇದನ್ನ ಯಾವ ರೀತಿ ಪರಿಗಣಿಸಲಾಗತ್ತೆ ಗೊತ್ತಾ? ಅನುಕೂಲ ಸಿಂಧು ನ್ಯಾಯ, ಅಂದ್ರೆ ಯಾವುದು ನಮಗೆ ಅನುಕೂಲ ಆಗತ್ತೆ ಅದನ್ನ ಮಾತ್ರ ನಾನು ಸ್ವೀಕಾರ ಮಾಡ್ತೀನಿ. ಅಂದ್ರೆ ಸಂವಿಧಾನ ತಜ್ಞರಿಗೆ ಅದು ಗೊತ್ತಾಗಿಲ್ಲ. ನಿಮ್ಮ ಅಭಿಪ್ರಾಯ ಪ್ರಕಾರ ಸಂವಿಧಾನ ತಜ್ಞರು ಏನ್ ಹೇಳಿದ್ರು ನಿಮ್ಗೂ ಗೊತ್ತು ಸರ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದು ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ರೆಡಿ, UCC ಇಂಪ್ಲಿಮೆಂಟ್ ಮಾಡಬಹುದು. ಹಾಗಾದ್ರೆ ಯಾವಾಗ ರೆಡಿ ಆಗಿಲ್ಲ ಅಂತ ಹೇಳಿದ್ದಾರೆ. ನೆಹರು ಅವರು ಹೇಳಿದ್ದಾರೆ, ಅಂಬೇಡ್ಕರ್ ಅವರು ಹೇಳಿದ್ದಾರೆ, 2018 ಲಾ ಕಮಿಷನ್ ಹೇಳಿದ್ದಾರೆ, ಪಕ್ವ ಆಗಿಲ್ಲ. ಭಾರತದಲ್ಲಿ ಯಾವಾಗ ಆಗತ್ತೆ? ಯಾರು ನಿರ್ಧರಿಸ್ತಾರೆ ಯಾವಾಗ ಆಗತ್ತೆ? ವಿವಿಧತೆಯಲ್ಲಿ ಏಕತೆ ಇರುವ ತನಕ ಆಗಲ್ಲ ಮೇಡಮ್. ವಿವಿಧತೆಯಲ್ಲಿ ಏಕತೆ ಎಂಬುದು ಭಾರತದ ಸೌಂದರ್ಯ ಅಲ್ವಾ? ಸರಿ, ನಾನು ಸ್ಮಿತಾಗಿ ಇರಬೇಕು, ಶಾಫಿ ಸದಿಯಾಗಿ. ಅದೇ ಪ್ರಶ್ನೆ ನಾನು ಕಾಂಗ್ರೆಸ್ ವಕ್ತಾರರನ್ನ ಕೇಳ್ತೀನಿ. ಈಗ ಪ್ರತಿ ಬಾರಿ ಕೂಡ ಈ ಚರ್ಚೆ ಆದಾಗ ಭಾರತದ ಸೆಕ್ಯುಲರಿಸಂಗೆ ದೊಡ್ಡ ಪೆಟ್ಟಾಗ್ಬಿಡುತ್ತೆ UCC ಜಾರಿಗೆ ಬಂದ್ರೆ ಅನ್ನೋ ಮಾತಿದೆ ಸುರಯ್ಯ. UCCಗೂ ಸೆಕ್ಯುಲರಿಸಂ ಹೊಡೆತಕ್ಕೂ ಯಾವ ರೀತಿ ಕನೆಕ್ಷನ್ ಇದೆ? ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ. ಭಾರತದ ವೈವಿಧ್ಯತೆಗೆ ಧಕ್ಕೆ ಆಗುವಂತ ಅಂಶಗಳು UCCಯಲ್ಲಿ ಏನಿದೆ ಅಂತ ಹೇಳಿ.
ನಾನು ಮೊದಲೇದಾಗಿ ಐಶಾನ ವಿಷಯವನ್ನ ಎತ್ತಲಿಕ್ಕೆ ಇಷ್ಟಪಡ್ತೀನಿ. ನೀವ್ ಹೇಳಿದ್ರಿ ಐಶಾನನ್ನ ಒತ್ತಾಯ ಪೂರ್ವಕವಾಗಿ ಮದ್ವೆ ಮಾಡಲಾಯಿತು ಅಂತ. ಎಕ್ಸಾಕ್ಟ್ಲಿ ಇಸ್ಲಾಂನಲ್ಲೂ ಹೇಳಿದೆ, ಯಾವ ಹೆಣ್ಣು ಮಗಳಿಗೂ ಕೂಡ ಒತ್ತಾಯ ಪೂರ್ವಕವಾಗಿ ಮದ್ವೆ ಮಾಡುವಂತಹ ಹಕ್ಕು ಆಕೆಯ ತಂದೆ ತಾಯಿಗೆ ಇಲ್ಲ. ಇಸ್ಲಾಂನಲ್ಲಿ ಆ ಮದುವೆ ಅಂತಾನೆ ಆಕೆಯ ಅನುಮತಿಯನ್ನ ಪಡೆದೇ ಅವಳ ಮದುವೆ ಅಥವಾ ನಿಖಾ ಮಾಡಲಾಗುತ್ತೆ. ನಿಖಾ ಮಾಡುವ ಸಂದರ್ಭದಲ್ಲಿ ಆಕೆಗೆ ಸಹಿ ಹಾಕುವಂತಹ ಸಂಪೂರ್ಣ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಆ ಟೈಮ್ ನಲ್ಲಿ ಅವಳಿಗೆ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಿದ್ರೂ ಕೂಡ ತಕ್ಷಣ ತನ್ನ ಗಂಡನೊಂದಿಗೆ ಜೀವನ ಮಾಡ್ಲಿಕ್ಕೆ ಇಷ್ಟ ಇಲ್ಲದಿದ್ರೆ ಆಕೆ ಕುಲ ಕೂಡ ತೆಗೆದುಕೊಳ್ಳುವಂತಹ ಸಂಪೂರ್ಣ ಹಕ್ಕನ್ನ ಇಸ್ಲಾಂ ನೀಡಿದೆ. ಇನ್ನು ವಿವಿಧತೆಯಲ್ಲಿ ಸುರಯ್ಯ ಮ್ಯಾಮ್, ನಿಮಗೂ ಗೊತ್ತಿದೆ ನಮ್ಮ ಕೌಟುಂಬಿಕ ವ್ಯವಸ್ಥೆಗಳು ಅದರಲ್ಲಿ ಈ ಮದುವೆ ವಿಚಾರದಲ್ಲಿ ಹೆಣ್ಣುಮಕ್ಕಳ ಮೇಲೆ ಸಮುದಾಯತೀತವಾಗಿ ಧರ್ಮಾತೀತವಾಗಿ ಯಾವ ರೀತಿಯಾಗಿ ನಾನು ಅದಕ್ಕೆ ಪ್ರಶ್ನೆ ಕೇಳಿದೆ, ನನ್ನ ಅಭಿಪ್ರಾಯ ಹೇಳಿಲ್ಲ, ಪ್ರಶ್ನೆ ಕೇಳಿದೆ. ಅಂತ ಹೆಣ್ಣುಮಕ್ಕಳಿಗೆ ಹಾಗಾದ್ರೆ ಕಾನೂನಿನ ಭದ್ರತೆ ಇಲ್ಲ ಅಂತ ಪ್ರಶ್ನೆ ಕೇಳಿದೆ. ನಾನು ಅದಕ್ಕೆ ಪ್ರಶ್ನೆ ಕೇಳಿದೆ. ಅದೇ ಸರ್, ಅವ್ರ ಉತ್ತರ ಕೊಡ್ಲಿ. ಸುರಯ್ಯ ಅವ್ರ ಉತ್ತರ ಕೊಡ್ಲಿ. ಅಥವಾ 15 ವರ್ಷಕ್ಕೆ ಮದುವೆ ಆಗಿ ಎನ್ನುವಂತಹ ಹಕ್ಕು ಏನು ಕಡ್ಡಾಯ ನೀತಿಗಳನ್ನ ಶರೀಯತಲ್ಲಿ ಅನ್ವಯಿಸಿಲ್ಲ. ಸಾಮೂಹಿಕವಾಗಿ ಕೌಟುಂಬಿಕವಾಗಿ ಮಾನಸಿಕ ಒತ್ತಡ ಅಥವಾ ಮಾನಸಿಕತೆಯಿಂದ ಮಾಡಲಾಗಿದೆ. ಶರೀಯತ್ನಲ್ಲಿ ಅವಳಿಗೆ 15 ವರ್ಷ ಪೂರ್ಣವಾದ ಕೂಡಲೇ ಮದುವೆ ಮಾಡಿ ಅಂತ ಶರೀಯಲ್ಲೂ ಕೂಡ ಕಡ್ಡಾಯವಾದಂತಹ ಏನು ಕಟ್ಟುಪಾಡುಗಳನ್ನ ಹೇರ್ಲಿಲ್ಲ. ಇನ್ ಕೇಸ್ ಶರೀಯತ್ನಲ್ಲಿ ಅಂತಹ ಕಡ್ಡಾಯ ನಿಯಮಗಳಿದ್ರೆ ಅದನ್ನ ನಾನು ಒಬ್ಳು ಮುಸ್ಲಿಂ ಧರ್ಮದ ಹೆಣ್ಣು ಮಗಳಾಗಿ ವಿರೋಧಿಸ್ತಿದೆ. ಕಡ್ಡಾಯ ನೀತಿ ನಿಯಮಗಳು ಇಲ್ಲ, ನಮಗೆ ಯಾವ ವಯಸ್ಸಿನಲ್ಲೂ ಕೂಡ ಮದುವೆ ಆಗುವಂತಹ ಸಂಪೂರ್ಣ ಅಧಿಕಾರವನ್ನ ನೀಡಿದೆ. ಆಕೆಯ ಕೌಟುಂಬಸ್ಥರು ಒತ್ತಾಯ ಪೂರ್ವಕವಾಗಿ ಮಾಡಿದಂತಹ ಮದುವೆಯನ್ನ ಆಕೆ ಜ್ಞಾನದ ಪ್ರಕಾರವಾಗಿ ಶರೀಯತ್ನ ಪ್ರಕಾರವಾಗಿ ವಿರೋಧಿಸುವಂತಹ ಸಂಪೂರ್ಣ ಅಧಿಕಾರವಿತ್ತು. ಹಾಗೇನೆ ವಿರೋಧಿಸುವಂತಹ ಸಂಪೂರ್ಣ ಅಧಿಕಾರ ಇರುವ ಸಂದರ್ಭದಲ್ಲಿ ಶರೀಯತ್ನವಂತದ್ದು ಎಷ್ಟು ಸರಿ. ಇನ್ನೊಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ದೇಶದಲ್ಲಿ ನಾವು ಭಾರತೀಯರಾಗಿ ಸಂವಿಧಾನವನ್ನ ಇಷ್ಟಪಟ್ಟು ಅದನ್ನ ಒಪ್ಪಿಕೊಂಡು ಬದುಕುತ್ತಿರುವವರನ್ನ ಶರೀಯತ್ ಕಾನೂನನ್ನ ರದ್ದುಪಡಿಸಿ ಏಕರೂಪದ ಕಾನೂನನ್ನ ಅನ್ನುವಂತಹ ನೀತಿಗೆ ಇನ್ ಕೇಸ್ ನಮ್ಗೆ ಶರೀಯತ್ನ ಎಲ್ಲಾ ಕಾನೂನುಗಳನ್ನ, ಫಾರ್ ಎಕ್ಸಾಂಪಲ್ IPC ಅನ್ನುವಂತಹ ಸೆಕ್ಷನ್ ಅನ್ನ ಒಪ್ಪಿಕೊಂಡಿದ್ದೇವೆ. ಶರೀಯತ್ನ ಎಲ್ಲಾ ಕಾನೂನು ಒಪ್ಪಿಗೆ ಇದ್ದಿದ್ರೆ ಶರೀಯತ್ತನ್ನೇ ಅಳವಡಿಸಿಕೊಂಡು ನ್ಯಾಯ ತೀರ್ಮಾನ ಮಾಡುವ ವಿಷಯಗಳಿಗೆ ನಾವು ಹೋಗುವಂತಹ ಅವಕಾಶಗಳು ಕೂಡ ಸಂವಿಧಾನವು ನೀಡಿತ್ತು. ಆದರೆ ಸಂವಿಧಾನವನ್ನ ಮೆಚ್ಚಿಕೊಂಡು ಒಪ್ಪಿಕೊಂಡು ಇದೇ ದೇಶದಲ್ಲಿ ಇದೇ ಮಣ್ಣಿನಲ್ಲಿ ಬದುಕುತ್ತಿರುವ ನಮಗೆ ಸಂವಿಧಾನದ ಮೇಲೂ ಸಂಪೂರ್ಣ ಗೌರವವಿದೆ. ನಾವು ಅನುಸರಿಸುವ ಪ್ರತಿಯೊಂದು ಧರ್ಮದ ಮೇಲೂ ಗೌರವವಿದೆ. ಕೇವಲ ಮುಸ್ಲಿಂ ಅಷ್ಟೇ ಅಲ್ಲ, ಹಿಂದೂ ಧರ್ಮದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಅಥವಾ ಕ್ರಿಶ್ಚಿಯನ್ ದಲ್ಲಿ ಆಗಿರ್ಬೋದು, ಎಲ್ಲಾ ಧರ್ಮದಲ್ಲಿಯೂ ಕೂಡ ಹೆಣ್ಣು ಮಗಳು ದೌರ್ಜನ್ಯಕ್ಕೆ ಒಳಗಾಗುತ್ತಾಳೆ. ಅತ್ಯಾಚಾರವಾಗಿರ್ಬೋದು, ಬಾಲ್ಯ ವಿವಾಹವಾಗಿರ್ಬಹುದು, ಸತಿಸಾಗಮನ ಆಗಿರ್ಬೋದು, ಇದೆಲ್ಲವೂ ಕೂಡ ಹೆಣ್ಣು ಮಗಳ ಮೇಲೆ ಪ್ರತಿಯೊಂದು ಧರ್ಮದಲ್ಲಿಯೂ ನಡೆಯುತ್ತಿರುವಂತಹ ದೌರ್ಜನ್ಯ ಆಗಿದೆ. ಇಷ್ಟೇ ಯಾಕೆ, ಶಬರಿಮಲೆ ವಿಷಯ ಬಂದಾಗ ಇದೇ ಧರ್ಮಾತೀತಗಳು ಸಮಾನತೆ, ಹೆಣ್ಣು ಮಕ್ಕಳಿಗೆ ಸಮಾನತೆ ಬೇಕು ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿಯೋರು ದೇವರದ ಒಳಗೆ ಹೆಣ್ಣು ಮಕ್ಕಳನ್ನ ಪ್ರವೇಶಿಸಬಾರ್ದು ಅಂತ ಇದೇ ಡಿಬೇಟ್ ನಲ್ಲಿ ಅರ್ಚಿಕೊಂಡು ಮಾತನಾಡಿದ್ದು ನಾವು ಕೇಳಿಲ್ವಾ? ಅದೇ ಶರೀಯತ್ನ ವಿಚಾರಕ್ಕೆ ಬಂದಾಗ ಸಮಾನತೆ, ಹೆಣ್ಣು ಮುಸ್ಲಿಮರಲ್ಲಿ ಸಮಾನತೆ ಇಲ್ಲ ಅನ್ನುವಂತ ವಿಚಾರ ನೀವ್ಯಾಕೆ ಚರ್ಚೆ ಮಾಡ್ತಾ ಇದ್ದೀರಿ? ವಿಚಾರ ಏನ್ ಗೊತ್ತಾ ಸುರಯ್ಯ ಅವ್ರೆ, ವಿಚಾರ ಏನ್ ಗೊತ್ತಾ, ಈ ದೇವಸ್ಥಾನದೊಳಗೆ ಮಹಿಳೆ ಪ್ರವೇಶ ಮಾಡಬಹುದಾ ಮಾಡಬಾರ್ದಾ ಅನ್ನೋದನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿ ತೀರ್ಪನ್ನ ಕೊಡೋ ಹಂತಕ್ಕೆ ಹೋಗ್ಬೋದು. ಬಟ್ ಈ ವಿಚಾರಕ್ಕೆ ಅಭಿಪ್ರಾಯ ಸಂಗ್ರಹ ಮಾಡ್ಲಿಕ್ಕೆ ಯಾರ ಹತ್ರ ಹೋಗ್ಬೇಕಾಗತ್ತೆ? ಈಗ ನಾವೇನು ಶರೀಯತ್ ಕಾನೂನಿನ ಅಡಿ ಬರುವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದೀವಲ್ಲ, ಅದೇ ಪ್ರಕರಣಗಳನ್ನ ವಿಚಾರಣೆ ಮಾಡುವಾಗ ನಾನಯ್ಯ ಸರ್ ನೀವ್ ಹೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ದಲೆ ತೀರ್ಪನ್ನ ಕೊಡುವಷ್ಟು ಸ್ವತಂತ್ರವಾಗಿ ನಮ್ ಕೋರ್ಟ್ಗಳಾದ್ರೂ ಇದೆಯಾ ಅಂತ ಹೇಳಿ. ಈಗ ಕಾನೂನಲ್ಲಿ ಹೇಗಿದೆ ಅಂದ್ರೆ ಒಂದ್ ಆಡ್ ಮಾಡ್ಬಿಡ್ತೀನಿ. ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದೊಳಗೆ ಹೆಣ್ಮಕ್ಳು ಹೋಗೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು. ಅಲ್ಲಿ ಯಾವ ಧಾರ್ಮಿಕ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿತು ಸುಪ್ರೀಂ ಕೋರ್ಟ್? ಇದೇ ರೀತಿಯ ಮತ್ತೊಂದು ಯಾವ್ದಾದ್ರು ಈ ಕಾನೂನಿನ ಅಡಿಯಲ್ಲಿ ಬಂದ ಪ್ರಕರಣ ಆಗಿದ್ರೆ ಧಾರ್ಮಿಕ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸದೆ ತೀರ್ಪನ್ನ ಕೊಡುವಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಿದ್ಯಾ ಅಂತ ಹೇಳಿ ನೀವ್ ಹೇಳಿ. ನೀವು ವಕೀಲರು ಕೂಡ ಇದ್ದೀರಿ. ಈಗ ಇರೋ ವಿಚಾರ ಹೀಗಿದೆ, ಪಾರ್ಲಿಮೆಂಟ್ ಅಲ್ಲಿ ಕಾನೂನನ್ನ ಚಾಲನೆಗೆ ತರ್ತಾರೆ, ಕೋರ್ಟಿಗೆ ಅದನ್ನ ಬದಲಾವಣೆ ಮಾಡುವಂತ ಹಕ್ಕೇ ಇಲ್ಲ. ನಾವು ನೋಡ್ತಾ ಇದ್ವಿ ಅಡ್ಮಿನಿಸ್ಟ್ರೇಷನ್ಗೆ ಅವ್ರಿಗೆ ಇಂಟರ್ಫಿಯರ್ ಮಾಡಿ ಕೂಡುದು, ಬಾರದಂತೆಲ್ಲ ಹೇಳ್ತಾ ಕೂಡುದು, ಅವ್ರನ್ನ ಅಪಾಯಿಂಟ್ ಮಾಡೋದು ಈಗ ಸರ್ಕಾರ. ಆ ಕಾರಣದಿಂದ ಅದು ಮಾಡಬಾರ್ದು. ಈಗ ಇರುವ ಪ್ರಶ್ನೆ ಇದೆ, ನನ್ನ ಸ್ನೇಹಿತರನ್ನ ಮಾತಾಡೋದು ಕೇಳ್ತಾ ಇದ್ದೆ ನಾನೀಗ. ನೋಡಿ,
ಕೆಲವು ಕಾನೂನು ಪದ್ಧತಿಗಳು ಇಷ್ಟು ಭಾಳ ವರ್ಷಗಳಿಂದ ನಡೀತಾ ಬರ್ತಾ ಇತ್ತು. ಇದನ್ನು ತಿದ್ದುಪಡಿ ಮಾಡಬೇಕೋ ಬೇಡೋ ಅಂತ ಹೇಳೋ ಪ್ರಶ್ನೆಗೆ ಬಂದು ನಾವು ಕೂತಿದ್ದೇವೆ. ಕಾಲಾಂಕ ಈಗ ನೀವು 7 ಪ್ರಶ್ನೆಗಳನ್ನು ನೀವು ಈಗಾಗಲೇ ನಮ್ಮ ಇದರ ಮೇಲೆ ಡಿಸ್ಪ್ಲೇ ಮಾಡಿದ್ರಿ. 7ರಲ್ಲಿ ನಾವು ಮೆಜಾರಿಟಿಗಳೆಲ್ಲ ಸಪೋರ್ಟ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಯಾರು ಮಹಿಳೆಯರು ಸಪೋರ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತ ಅವರು ಕೂಲಂಕುಷವಾಗಿ ಅವ್ರನ್ನ ಪರೀಕ್ಷೆ ಮಾಡಿ ಕೇಳಿದಾಗ ಅವರು ಹೌದು ಇದನ್ನು ಮಾಡೋದು ಸೂಕ್ತ ಅಂತ ಹೇಳೋದಕ್ಕೆ ಒಪ್ಪಿಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ನಾವು ಚಾಲನೆಗೆ ತರಬೇಕೋ ಬೇಡೋ ಅಂತ ಹೇಳೋ ಪ್ರಶ್ನೆ. ಒಂದು ನಿಮಿಷ. ಯಾಕೆ ಇಷ್ಟು ಅರ್ಜೆಂಟ್ ಅಂತ ಡೈರೆಕ್ಟಿವ್ ಮದ್ಯಪಾನ ಇನ್ನೂ ಮದ್ಯಪಾನ ಇದೆ. ಮದ್ಯಪಾನ ಯಾಕೆ ಮದ್ಯಪಾನ ಎಲ್ಲರಿಗಿಂತ ಹೆಚ್ಚಾಗಿ ಕಾನೂನು ತಿಳ್ಕೊಳ್ಳೋರು ಉತ್ತರ ಕೊಟ್ಬಿಡ್ಲಿ. ಉತ್ತರ ಕೊಟ್ಬಿಡ್ಲಿ. ಯು ಹ್ಯಾವ್ ಆಲ್ ದ ಚಾಯ್ಸ್, ಯು ಹ್ಯಾವ್ ಆಲ್ ದ ಆಪ್ಷನ್, ಯು ಹ್ಯಾವ್ ಆಲ್ ದ ಟೈಮ್ ಟು ಆಸ್ಕ್ ಕ್ವೆಶ್ಚನ್. ಅವ್ರು ಕಂಪ್ಲೀಟ್ ಮಾಡ್ಬಿಡ್ಲಿ. ಕಂಪ್ಲೀಟ್ ಮಾಡ್ಕಿ ಬಿಡಿ. ಅವ್ರು ಕೇಳಿದ ಅರ್ಜೆಂಟ್ ಯಾಕೆ ಅಂತ ಒಂದು ವಿಚಾರ ಬಂತು. ಈಗ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಇದು ಇರೋ ವಿಚಾರವನ್ನು ಇದನ್ನು ಡಿಸ್ಕಷನ್ಗೆ ಬರ್ತದೆ. ಡಿಸ್ಕಷನ್ಗೆ ಬಂದಾಗ ಈ ವಿಚಾರಗಳನ್ನು ಹೇಗೆ ತಗೊಳ್ಬೇಕು ಹೇಗೆ ತಗೊಳ್ಬಾರ್ದು ಅಂತೇಳಿ ಅವ್ರು ಯಾರು ಪಾರ್ಲಿಮೆಂಟಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ ಅದ್ರಲ್ಲಿ ಎಲ್ಲ ಜಾತಿಗಳು ಸೇರಿದ್ದಾರೆ. ಮತ್ತು ಅವರು ನನಗೆ ಇಂಥ ಜಾತಿಯವರು ಬೇಕು, ಇಂಥವ್ರನ್ನ ನಾನು ಸೆಲೆಕ್ಟ್ ಮಾಡಬೇಕು ಅಂತ ನಾವು ಗಣನೆಗೆ ತಗೊಂಡ್ರೆ ನಾನು ಹೇಳ್ತೇನೆ ನಾವು ಪಾರ್ಲಿಮೆಂಟೇ ಫಂಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣದಿಂದಾಗಿ ನ್ಯಾಯಾಲಯದಲ್ಲಿ ಮಾಡ್ತಾರೆ ಅಂತೇಳಿ 444 ಜನ ಪಾರ್ಲಿಮೆಂಟೇರಿಯನ್ಸ್ ಇದ್ದಾಗ ಇವರು ಇಬ್ಬರು ಜಡ್ಜ್ಗಳು ತಂದು ಅದು ಮಾಡಿದ್ರು ಸರಿ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇದ್ದವರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದೆಲ್ಲ ಬಿಟ್ಟು ಇಲ್ಲಿ ಬರ್ತೀರ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆ ಉತ್ತರ ಕೊಡೋಕ್ಕೂ ನಾನು ರೆಡಿಯಾಗಿದ್ದೀನಿ. ಮಧ್ಯ ಮಾತಾಡೋದು ತೊಂದರೆ ಆಗ್ತದೆ ಅಂತ ಇಬ್ಬರು ಜಡ್ಜ್ಗಳು ತಗೊಂಡು ಅದು ಸರಿಯಲ್ಲ ಅಂತ ಹೇಳೋದಿದೆಯಲ್ಲ ಅದು ಸೂಕ್ತ ಅಲ್ಲ ಅಂತ ಈಗಾಗಲೇ ಜಡ್ಜ್ಗಳು ಒಪ್ತಾರೆ. ಅದನ್ನು ಪಾರ್ಲಿಮೆಂಟ್ ಇದು ಮಾಡಬಾರ್ದು. ಈಗ ಇಂಥ ವಿಚಾರಗಳನ್ನು ನಾವು ಸಾಕಷ್ಟು ಬದಲಾವಣೆಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಯಾವುದ್ರಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತಂದಿದ್ದಾರೆ, ಕಾನೂನಿಗೂ ತಂದಿದ್ದಾರೆ, ಬೇರೆ ಬೇರೆ ಕಾನೂನು ತಂದಿದ್ದಾರೆ. ಈಗ ನಮ್ಮ IPC ಅಮೆಂಡ್ಮೆಂಟು ಮಾಡೋಕ್ಕೆ CRPC ಅದನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನು ಅಮೆಂಡ್ ಮಾಡೋಕ್ಕೂ ಕೂತಿದ್ದಾರೆ. ಇಂಥ ಕಾಲದಲ್ಲಿ ಈಗ ಅರ್ಜೆಂಟ್ ಯಾಕೆ ಇಲೆಕ್ಷನ್ 24ನೇ ವರ್ಷದಲ್ಲಿ ಎಲೆಕ್ಷನ್ ಬರ್ತದೆ ಅದಕ್ಕೆ ಅರ್ಜೆಂಟಾಗಿ ಮಾಡ್ತಿದ್ದಾರೆ ಅಂತ ಜನರ ಏನು ಹೇಳಿಕೆಗಳು ಅವರು ನಿಮ್ಮ ಏನಿದೆ ಅಂತ ಇದನ್ನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಜನರಲ್ಲಿ ಹೊರಗಡೆ ಇದನ್ನು ಡಿಸ್ಕಸ್ ಮಾಡಿ ಇದೇ ಪ್ರಯತ್ನ ಬೇರೆ ಪಕ್ಷದವ್ರು ಮಾಡಿದ್ರೆ ಅಬ್ಜೆಕ್ಷನ್ ಇರ್ತಿತ್ತ? ಅದೇ ದೊಡ್ಡ ಪ್ರಶ್ನೆ ಇತ್ತು. 1985 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಶಾಬಾನು ಕೇಸ್ ಇರುವ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಇದ್ದದ್ದು. ಕೇಳ್ತೀರಿ ಇಲ್ಲ ಅರ್ಜೆಂಟ್ ಅದಕ್ಕೆ ನಾನು ಪಾರ್ಟಿನೇ ಅಲ್ಲ. ಕಾಂಗ್ರೆಸ್ ಬಿಜೆಪಿ ಎಲೆಕ್ಷನ್ ನಾನು ಅದಕ್ಕೆ ಪಾರ್ಟಿನೇ ಆಗಲ್ಲ. ಯಾಕಂದ್ರೆ ಎಲ್ಲಾ ರಾಜಕೀಯ ಪಕ್ಷದ ಬಗ್ಗೆನೂ ನನ್ಗೆ ಗೊತ್ತು. ಆದ್ರಿಂದ ಯಾವ ರಾಜಕೀಯ ಪಕ್ಷವು ಮುಸಲ್ಮಾನರ ಅಭಿವೃದ್ಧಿಗೆ ಮುಸಲ್ಮಾನರ ಏನು ಪ್ರಗತಿಗಾಗಿ ಇಲ್ಲಿದೆ ಅಂತ ನನಗೆ ಅದರಲ್ಲಿ ಆ ನಂಬಿಕೆನೇ ಹೊರಟೋಗಿದೆ. ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಮದ್ಯಪಾನ ಇದೆ. ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಹಂತಕ್ಕೆ ತಲುಪಿದೆ. ಎಷ್ಟೋ ಫ್ಯಾಮಿಲಿಗಳು ಈಗ ಏನು ನಡು ಬೀದಿಯಲ್ಲಿದೆ. ಅಂತ ಒಂದು ಮದ್ಯಪಾನವನ್ನು ಭಾರತದಾದ್ಯಂತ ಅದನ್ನು ನಿಷೇಧ ಮಾಡಲು ಅದೇ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ಇದೆ. ಅದನ್ನು ಬಿಟ್ಟು ಬರೇ ಈ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆಯಾಗುವಂತಹ ಇದರ ಬಗ್ಗೆ ತರಾತುರಿಯಲ್ಲಿ UCCಯನ್ನು ತರಬೇಕು ಎಂಬುದರ ಬಗ್ಗೆ ಆತಂಕ ಏನು ಅಂತ ಹೇಳಿದ್ರೆ ಸ್ಮಿತಾ ಹೇಳ್ತೀನಿ ನಾನು ಕೇಳಿ. ಮುಸಲ್ಮಾನರಿಗೆ ಏನು ಆತಂಕ? ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೂ ಸೇರ್ಸಿ ಉತ್ತರ ಕೊಟ್ಬಿಡಿ. ಅರ್ಜೆಂಟ್ ಯಾಕೆ ಅನ್ನೋ ಕೇಳೋ ಅಂತ ನೀವು ಪ್ರಶ್ನೆ ಕೇಳಿ. ನಾನು ಎಲೆಕ್ಷನ್ ಬಗ್ಗೆ ಮಾತಾಡುವುದೇ ಇಲ್ಲ. ಎಲ್ಲರೂ ಮಾಡೋದು ಎಲೆಕ್ಷನ್ ಗಾಗಿ, ಆದ್ರಿಂದ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಸರಿ ಎಲೆಕ್ಷನ್ ಅನ್ನ ಪಕ್ಕಕ್ಕಿಟ್ಟೇ ಮಾತಾಡೋಣ. 75ನೇ ವರ್ಷದ ಅಮೃತ ಮಹೋತ್ಸವವನ್ನು ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಇನ್ ಯಾವಾಗ ಆಯ್ತು ಮತ್ತೊಂದನ್ನು ತರಬೇಕಾಗಿತ್ತು. ನೀವೇ ಕೊಟ್ಟ ಎಕ್ಸಾಂಪಲ್ ರೀತಿಯಲ್ಲಿ ಮದ್ಯಪಾನ ನಿಷೇಧದ ಬಗ್ಗೆನೂ ತರಬೇಕಾಗಿತ್ತು. ತರೋಷ್ಟು ವಿವೇಚನೆ ನಮ್ಮ ರಾಜಕಾರಣಿಗಳಿಗೆ, ನಾವೇ ಆಯ್ಕೆ ಮಾಡಿ ಕಳಿಸಿದ ಜನಪ್ರತಿನಿಧಿಗಳಿಗೆ ಅನ್ಫಾರ್ಚುನೇಟ್ಲಿ ಇಲ್ಲ ಶಫಿ ಸರ್. ಅದನ್ನ ಮಾಡಿಲ್ಲ ಅಂತ ಇದನ್ನೂ ಮಾಡಬೇಡಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಏಕಂತ ಹೇಳಿದ್ರೆ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಇಲ್ಲ. UCC ಏನು ನಾನಯ್ಯ ಸಾಹೇಬ್ರು ಇಲ್ಲಿ ಏನು UCC ಏನು ಬದಲಾವಣೆ ತರುವುದೇನು? ಏನೆಲ್ಲ ಬದಲಾವಣೆ ತರ್ತೀರಾ? ನಾನೀಗ ನೋಡಿ ನಾನೊಂದು ಡ್ರೆಸ್ ಅಲ್ಲಿ ಇದ್ದೀನಿ, ನೀವೊಂದು ಡ್ರೆಸ್ ಅಲ್ಲಿ ಇದ್ದೀರಾ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಪೂಜೆ ಮಾಡೋಕೆ, ನಾನು ಮಸೀದಿಗೆ ಹೋಗ್ತೀನಿ. ಎಷ್ಟು ಹೃದಯವಾದಂತಹ ಸೌಂದರ್ಯಯುತವಾದಂತಹ ಒಂದು ವಾತಾವರಣ ಭಾರತದಲ್ಲಿ. ಅದು ಯೂನಿಟಿ ಇನ್ ಡೈವರ್ಸಿಟಿ. ಅದಕ್ಕೆ ಧಕ್ಕೆಯಾಗತ್ತೆ ಎಂಬ ಆತಂಕ ಆಗತ್ತೆ. ಧಕ್ಕೆ ಯಾಕೆ? ಆತಂಕ ಯಾಕೆ ಆತಂಕ? ಎಲ್ಲ ಧರ್ಮೀಯ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. UCC ಜಾರಿ ಆಯ್ತು ನಾಳೆ ಅಂತಾನೆ ಅನ್ಕೊಂಡ್ ಬಿಡೋಣ. ಆಗತ್ತೋ ಬಿಡುತ್ತೋ ಮುಂದಿನ ಪ್ರಶ್ನೆ. ಈಗ ನಾಳೆ ಆಯ್ತು, ಯಾವ ರೀತಿ ಧಾರ್ಮಿಕ ಆಚರಣೆಗಳಿಗೆ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ
ಅದರ ಅಡಿಯಲ್ಲಿರುವ ಕಾನೂನುಗಳಿಗೆ ಧಕ್ಕೆ ಹೇಗಾಗತ್ತೆ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಶಫೀಕ್ ಸರ್. ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಥವಾ ಲಾ ಕಮಿಷನ್ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಅನ್ನು ಇಲ್ಲಿ ಜನರಿಗೆ ಕೊಡಬೇಕಾಗಿತ್ತು. ಏನು UCC ಅಲ್ಲಿ ಏನೂ ಇಲ್ಲ, ಆತಂಕನೇ. ಯಾಕೆಂದ್ರೆ ಮುಸಲ್ಮಾನರ ಆತಂಕ ನಾನು ಹೇಳ್ತೀನಿ, ಒಂದು ಸಂಘಟನೆ ಹಲವಾರು ವರ್ಷಗಳಿಂದ ಹೇಳ್ತಾ ಬರ್ತಾ ಇದೆ, ನಾವು ಸರ್ಕಾರಕ್ಕೆ ಬಂದರೆ UCC ಕಾರ್ಯರೂಪಕ್ಕೆ ತರ್ತೀವಿ. UCC ಅಲ್ಲಿ ಏನಿದೆ, ಇಸ್ಲಾಮಿಕ್ ನಮ್ಮ ಏನು ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಅದನ್ನು ಕಿತ್ತಾಕ್ತೀವಿ ಅಂತ ಹೇಳಿ ಬಹಿರಂಗ ಒಂದೇ ನಿಮಿಷ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಹಾಫ್ ಇನ್ಫಾರ್ಮೇಶನ್ ಒಂದೇ ನಿಮಿಷ. ಅದಕ್ಕೆ ಪ್ರಧಾನಮಂತ್ರಿಗಳಿಗೆ ನೀವು ಓದಿದ್ರೆ ನಾನು ಎಕ್ಸಾಂಪಲ್ ಒಂದೇ ನಿಮಿಷ ಅದನ್ನ ನೀವು ಹೇಳ್ತಾ ಇದ್ದೀರಾ. ಐ ವೆಲ್ಕಮ್ ದಟ್. ನಾನು ನ್ಯೂಸ್ 18 ನ ಒಬ್ರು ಆಂಕರ್ ಆಗಿ ನೀವು ಅದೊಂದೇ ಇಲ್ಲ ಅಂತ ಹೇಳ್ತಾ ಇರೋದಕ್ಕೆ ನಾನು ಅಪ್ರಿಷಿಯೇಷನ್ ಮಾಡ್ತೀನಿ. ಯಾಕಂದ್ರೆ ಯಾವಾಗ್ಲೂ ಸರ್ಕಾರ ಅನ್ನುವಂತ ಹೀಗೆ ಈ ಭಯ ಯಾರು ಹುಟ್ಟಿಸಿದ್ದಾರೆ ನಜ್ಮಾ? ಐ ಟೋಟಲಿ ನಜ್ಮಾ, ನನಗೆ ಗೊತ್ತು, ನಿಮಗೂ ಗೊತ್ತು ಈ ವಿಚಾರ. ಹೇಳಿ ಒಂದೇ ನಿಮಿಷ. ಯಾಕೆ ಕೇವಲ ಮುಸ್ಲಿಂಗೆ ಯಾಕೆ ಮುಸಲ್ಮಾನರಿಗೆ ಭಯ ಹುಟ್ಕೊಳ್ತಿದೆ ಅಂತ ಅಂದ್ರೆ, ಸರ್ಕಾರ ಅನ್ನುವಂಥದ್ದು ಭಾರತೀಯ ಘನ ಸರ್ಕಾರ, ಲಾ ಕಮಿಷನ್ ಒಂದೇ ಒಂದು ಪುಟದಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಬಿಟ್ಟು UCC ಬಗ್ಗೆ ಚರ್ಚೆ ಅಂತ ಅಂದ್ರೆ ಮುಸ್ಲಿಂ ಅಂತಲ್ಲಿ ಶರಿಯತ್ ಲಾ ಅಂತಲ್ಲಿ ಓದ್ಬಿಡಿ ಅಲ್ಲ, ಎಲ್ಲಿದೆ ಮುಸ್ಲಿಂ ಶರಿಯತ್ ಎಲ್ಲಿದೆ? ಒಂದೇ ನಿಮಿಷ ನಾನು ಪೂರ್ತಿ ಹೇಳ್ತೀನಿ. ಇವತ್ತು ಬಿಜೆಪಿ ಅನ್ನುವಂಥದ್ದು, ಮೊದಲನೇದಾಗಿ ನಂದೊಂದು ಪ್ರಶ್ನೆ ಇದೆ ನಿಮ್ಗೆ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಇವಾಗ ಇರುವಂತಹ ಪರ್ಸನಲ್ ಲಾಗಳನ್ನೆಲ್ಲ ತೆಗೆದು ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏಕರೂಪ ಅಂದ್ರೆ ಯಾವುದು? ಯಾವ ಸಂಹಿತೆಯನ್ನ ಅಂದ್ರೆ ಏಕರೂಪವಾಗಿರುವಂತಹ ಯಾವ ಧರ್ಮದ್ದೋ ಅಥವಾ ಯಾವ ಕಲ್ಚರ್ದೋ ಯಾವ ಸಂಹಿತೆಯನ್ನ ನೀವು ಹೇರ್ಲಿಕ್ಕೆ ಹೊರಟಿದ್ದೀರಾ ಅನ್ನುವಂಥದ್ದು ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. UCCಯ ಒಳಗಡೆ ಯಾವೆಲ್ಲ ಪಾಯಿಂಟ್ಸ್ ಗಳು ಸೇರ್ಕೊಳ್ಳುತ್ತೆ? ಫಾರ್ ಎಕ್ಸಾಂಪಲ್, ಈಗ ಪಾರ್ಸಿಗಳಲ್ಲಿ ಅಂತರ್ಜಾತೀಯ ವಿವಾಹ ಆಗ್ಬಿಟ್ರೆ, ಬೇರೆ ಧರ್ಮದ ವಿವಾಹ ಆಗ್ಬಿಟ್ರೆ ಅವ್ರಿಗೆ ಆಸ್ತಿಯ ಪಿತ್ರಾರ್ಜಿತ ಆಸ್ತಿಯ ಹಕ್ಕುಗಳೇ ಇಲ್ಲ. ಇಂತಹದ್ದರೊಳಗಡೆ ಸೇರ್ಕೊಂಡಿದ್ಯಾ? ಟ್ರೈಬಲ್ ಗಳಲ್ಲಿ ಮೊನ್ನೆ ನಾವು ಸುಪ್ರೀಂ ಕೋರ್ಟ್ ನ ಒಂದು ವರ್ಡಿಕ್ಟ್ ನೋಡ್ತಾ ಇದ್ವಿ, 14 ವರ್ಷಕ್ಕೆ ಮದುವೆ ಆಗಬೇಕು ಅನ್ನೋದನ್ನ ಅಕ್ಸೆಪ್ಟ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಆ ತರಹದ ಕಾನೂನುಗಳನ್ನ ಇದ್ರಲ್ಲಿ ಸೇರಿಸಿದೀರಾ? ಮುಸಲ್ಮಾನರಿಗೆ ಸಂಬಂಧಪಟ್ಟ ಹಾಗೆ ಮದುವೆ ವಿಚಾರವಾಗಿ ಏನನ್ನು ಸೇರಿಸಿದೀರಾ? ಹಿಂದೂಗಳಿಗೆ ಸಂಬಂಧಪಟ್ಟಾಗ ಏನ್ ಸೇರಿಸಿದೀರಾ? ಕ್ರಿಶ್ಚಿಯನ್ಗಳ ಡಿವೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಏನ್ ಸೇರಿಸಿದೀರಾ? ಇವೆಲ್ಲವನ್ನ ಜನರ ಎದುರಿಗೆ ಚರ್ಚೆಗೆ ಇಟ್ಟು ಜನರಿಗೆ ಒಂದು ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿದ್ದು ಸರ್ಕಾರದ ಹೊಣೆಗಾರಿಕೆ. ಮಾಹಿತಿ ಕೊರತೆ ಇದೆ ಅಂದ್ರೆ ಅಲ್ಲಿ ಮಾಹಿತಿ ಕೊರತೆ ಇದೆ, ಅದಕ್ಕೆ ಇವತ್ತು ಇಡೀ ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಸರ್ವೆಯ ಪ್ರಕಾರ ಇಡೀ ದೇಶದಲ್ಲಿ ಅತ್ಯಂತ ಆತಂಕಕ್ಕೆ ಒಳಗಾಗಿರುವ, ಅತ್ಯಂತ ತುಳಿತಕ್ಕೆ ಒಳಪಟ್ಟಿರುವಂತಹ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಮುಸ್ಲಿಂ ಸಮುದಾಯ. ಭಾರತ ಇತ್ತ ಅದ್ರಲ್ಲಿ ನಜ್ಮಾ, ನಾನಂತೂ ಒಪ್ಪಲ್ಲ, ಭಾರತ ಅಂತೂ ಅಲ್ಲ ಅಂತ. ಯಾಕಂದ್ರೆ ನಿಮ್ಗೂ ಗೊತ್ತು ನಜ್ಮಾ, ಇವತ್ತು ಒಂದೇ ವೇದಿಕೆಯಲ್ಲಿ ನಾನು, ನೀವು, ಶಫೀಕ್ ಸರ್, ನಾನಯ್ಯ ಸರ್ ಎಲ್ಲರೂ ಕೂತಿದ್ವಿ. ಎಲ್ಲಿದೆ ಆತಂಕ ನಜ್ಮಾ? ಎಲ್ಲಿದೆ ಆತಂಕ? ನೀವ್ ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ನಾನು ಒಪ್ಕೊಳ್ತೀನಿ ನಜ್ಮಾ, ಒಂದ್ ಪಾಯಿಂಟ್ ಒಪ್ಕೊಳ್ತೀನಿ. ಮಾಹಿತಿಯ ಕೊರತೆ ಇದೆ, ಮಾಹಿತಿಯ ಕೊರತೆನೇ ಆತಂಕ ಕಾರಣ ಆಗ್ತಾ ಇದೆ. ನಾಣಯ್ಯ ಸರ್ ಇದ್ದಾರೆ, ಹಿರಿಯ ವಕೀಲರು. ಹಾಗಾದ್ರೆ ಈ UCC ಅಂದ್ರೆ ಯಾವ ರೀತಿ ಆಗಬಹುದು? ಇದಮ್ಮಿತ್ತಮ್ ಅನ್ನೋ ಆನ್ಸರ್ ನಮ್ಮ ಹತ್ರನೂ ಇಲ್ಲ, ಆಸ್ ಆಫ್ ನಾವು ನಾಣಯ್ಯ ಸರ್ ಹತ್ರನೂ ಇಲ್ಲ, ಒಪ್ಕೊಳ್ತೀನಿ. ಬಟ್ ಹಿರಿಯ ವಕೀಲರಾಗಿ ಅವ್ರ ಹತ್ರ ಒಂದಷ್ಟು ಮಾಹಿತಿ ಅಂತೂ ಇರುತ್ತೆ. ಈ UCC ಈ ಆತಂಕ ನಿವಾರಣೆಗೆ ಯಾವ ರೀತಿ ಉತ್ತರ ಇದೆ ನಾಣಯ್ಯ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಜೊತೆಗೆ ಮೋದಿ ತಂದ್ರು ಅನ್ನೋ ಕಾರಣಕ್ಕೆ ಅಥವಾ ಯಾವುದೋ ಒಂದು ಪಕ್ಷ ತರಲಿಕ್ಕೆ ಹೊರಟಿದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ವಿವಾದ ಆಗ್ತಿರೋ ಸಂದರ್ಭದಲ್ಲಿ ಈ ಧಾರ್ಮಿಕ ಆಯಾಮಗಳನ್ನ, ಸಾಮಾಜಿಕ ಆಯಾಮಗಳನ್ನ ಅಥವಾ ನಾವು ನೀವು ಚರ್ಚೆ ಮಾಡ್ತಿರೋ ರೀತಿಯಲ್ಲಿ ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರ, ಈ ವೈವಿಧ್ಯತೆಗೆ ಧಕ್ಕೆ ತರೋ ರೀತಿಯಲ್ಲಿ ಆಗತ್ತೆ, ಸಮಾಜವನ್ನ ಒಡೆಯೋ ತರದಲ್ಲಿ ಆಗತ್ತೆ ಇದರ ಅನುಷ್ಠಾನ ಅನ್ನೋ ಪರಿಕಲ್ಪನೆಯನ್ನ ಪಕ್ಕಕ್ಕಿಟ್ಟು UCC ಬಗ್ಗೆ ಚರ್ಚೆ ಅಥವಾ ಅನುಷ್ಠಾನ ಕಷ್ಟ ಆಗ್ತಿರೋದು ಯಾಕೆ?